ಎಚ್ಚರ ಆದ್ಮೇಲೆ ಸರಿ ಸಂಬಂಧ ಹಚ್ಕೊಂಡಿ ಪರಿಣಾಮ ಭಾಳ ನಾನಾ ಇದು ಅನುಭಾವ ಬಂತು ನಿನಗೆ ಎಚ್ಚರ ಆದ್ಮೇಲೆ ಈ ದೈತ್ಯದಾಗ ಇದು ಸಂಬಂಧ ಇಲ್ಲ ಇದಕ್ಕೆ ನಾ ಹೆಣ್ಣದೇನೂ ಭಾವಿಲ್ಲ ಗಂಡದೇನೂ ಭಾವಿಲ್ಲ ಸಾವುಕಾರ ಇಲ್ಲ ಬಡವ ಅನ್ನೋದಿಲ್ಲ ಹುಡುಗದೇನಿ ಅಗ್ರಿ ಹರಿದಮದೇನಿ ಅನ್ನೋದಿಲ್ಲ ಅನ್ಯ ಭಾವನೆ ಎಲ್ಲ ಅಳದಾಗ ತನ್ನ ಭಾವದಾಗ ಇರಾಕ್ ಬರ್ತೈತಿ ಆನಂದದ ತನ್ನ ಭಾವ ಅಂದ್ರೆ ಆನಂದದ ಭಾವ ನೀವು ಬಿಡಾಕ್ ಒಲ್ಲೆ ಅಂದ್ರೆ ಹೆಂಗೆ ನೀನು ಹೋಗೋ ಹಂಗ ತಾನಲ್ಲದ ಭಾವನೆಗಳನ್ನು ಬಿಡಾಕ್ ಒಲ್ಲೆ ಅಂದ್ರೆ ಹೋಗ್ಕೋಬೇಕಾಕತಿ ಒದ್ದಾಡು ತಪ್ಪುದಿಲ್ಲ ಏನ್ ಸುಖಿಗಳಾದವರೆಲ್ಲ ತನ್ನ ಭಾವನೆಯನ್ನೆಲ್ಲ ಅನ್ಯ ಭಾವನೆಯನ್ನೆಲ್ಲ ಅಳದು ತನ್ನ ಭಾವದೊಳಗೆ ಉಳ್ಕೊಂಡಿಲ್ಲ ಅವರು ಆ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು ನಾವಾಗಿದ್ರೆ ಆರಾಮಿರ್ತೇವೆ ಈ ಶರೀರ ನಾವಾಗಿದ್ರೆ ಆರಾಮ್ ಕಳ್ಕೊತೀವಿ ನಾವು ನೀನಾಗಿ ಯಾವಾಗಿದ್ದಿ ಶರೀರ ನೀನಾಗಿ ಯಾವಾಗಿರ್ತಿ ಎಚ್ಚರಿಕೆ ಪೂರ್ತಿ ಕಷ್ಟ ಈ ಶರೀರ ನೀವಾಗಿರ್ತೀರಿ ಹೌದಿಲ್ಲ ಈ ದೈತ್ಯದಾಗ ಏನಾಗಿದ್ದೆ ಅಂದ್ರೆ ಏನು ಇಲ್ಲಿಲ್ರಿ ಅಂತ ಏನು ಇಲ್ಲಿಲ್ಲ ಅಂತ ಹೆಂಗೆ ಹೇಳಿದೆ ನಿನಗೆ ಅನುಭವದಿಂದ ಹೇಳಿಯೋದನ್ನು ಗೊತ್ತೈತೆ ನಮಗೇನೂ ಆಗಿಲ್ಲ ಅಲ್ಲಿ ಎಚ್ಚರಿಕೆ ಒಳಗೆ ಏನಾರಾಗೋದು ಕನಸಿನಾಗ ಏನಾರಾಗೋದು ನಿದ್ದೆ ಎತ್ತಾಗೆಲ್ಲ ಸಂಬಂಧ ತಪ್ಪೈತಿ ಏನೂ ಇಲ್ಲ ಆರಾಮನ ಇದೆ ಅಂದ್ರೆ ನಿದ್ದೆಯೊಳಗಿನ ಸ್ಥಿತಿ ಹೆಂಗೈತಿ ಹಂಗೆ ಎಚ್ಚರಿಕೆ ಒಳಗೆ ಅದನ್ನು ಸಂಬಂಧ ತಪ್ಪಿಸ್ಕೊಂಡಿರ ಕಲಿ ನಿದ್ದೆ ಒಳಗೆ ಏನೂ ಆಗದೆ ಹೆಂಗಿದ್ದಿ ಶರೀರ ಆಗದೆ ಹಂಗೆ ಶರೀರ ಆಗದೆ ಎಚ್ಚರಿಕೆ ಒಳಗೆ ಇರಾಕ್ ಕಲಿಯತ್ತ ಏನು ಅನಾತ್ಮ ಭಾವನೆಯನ್ನೆಲ್ಲ ಅಲ್ಲದ ಭಾವನೆಯನ್ನೆಲ್ಲ ಕೈ ಬಿಟ್ಟಿರಾಕ್ ಕಲಿ ಅಭ್ಯಾಸ ನಾವು ಮಾಡಬೇಕಾಗೈತಿ ಸತತ ಈ ಅಭ್ಯಾಸ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ನಾನು ಅಲ್ಲದ್ದು ಯಾವುದು ನಾನು ಯಾವುದು ಅನ್ನೋದು ನಾ ಅಲ್ಲದ ಭಾವನೆಯನ್ನು ಬಿಟ್ಟು ತನ್ನ ಭಾವದಾಗಿರೋ ಪ್ರಯತ್ನ ಆತ್ಮಸಂಸ್ತಂಭನ ಕೃತ್ವ ಅನ್ಯ ಭಾವನೆಗಳು ಬರದಂಗೆ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡೋದು ಅದು ಅಭ್ಯಾಸ ಸತತ ಅಭ್ಯಾಸನ ಆಧ್ಯಾತ್ಮಿಕ ಸಾಧನ ಅಭ್ಯಾಸದಿಂದ ಮುಂದುವರೆದವಾಗ ಅದು ಅನುಭವ ಆಕೈತಿ ನಾನು ಯಾರಿದ್ದೀನಿ ಅನ್ನುವಂಥ ಅನುಭವ ಬಂತಂದ್ರೆ ಅದ ಭಾವದಾಗ ಇರಾಕ್ ಬರ್ತೈತಿ ಅದಕ್ಕೆ ಆರೂಢ ಸ್ಥಿತಿ ಅಂತಾರೆ ಇದು ಬೇಕಲ್ಲ ನಮ್ಗೆ ಇದು ಒಂದೇ ಜನ್ಮದಲ್ಲ ಜನ್ಮಾಂತರ ಇದ್ರ ಅಭ್ಯಾಸ ಕೇಳಿದಾಕ್ಷಣ ಇದು ಸಂಬಂಧ ತಪ್ಪುದಿಲ್ಲ ಒಳಗೆ ಆಂತರಿಕವಾಗಿ ಪ್ರಯತ್ನ ಭಾಳ ನಡೆದಿರ್ತದೆ ಈ ಅನಾತ್ಮದ ಜಡ ಭಾವನೆಯನ್ನೇ ಕೈ ಬಿಡ್ಬೇಕಾತಂದ್ರೆ ಹಂಗೆ ಬಾಯಿಲೆ ಮಾತಾಡಕ್ಕೆ ಬರ್ತೈತಿ ಅದು ಸಂಬಂಧ ತಪ್ಪಿಸ್ಕೊಂಡಿರುವುದು ಅಂದ್ರೆ ಸಾಮಾನ್ಯ ಕೆಲಸ ಹಗರ ಬಗರ ಕೆಲಸ ಧ್ಯಾನ ಕೂಡೋದು ಎದ್ರ ಸಂಬಂಧ ಇದ್ರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಉಳ್ಕೊಳ್ಳೋ ಪ್ರಯತ್ನ ಮಾಡೋದು ಧ್ಯಾನ ಅಂದ್ರೆ ನಾವಲ್ಲಾದ್ರೆ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಳ್ಳೋ ಸಂಬಂಧ ಧ್ಯಾನ ಕೂಡು ಪ್ರಯತ್ನ ಅದು ಆಂತರಿಕವಾಗಿ ಸಂಬಂಧ ತಪ್ಪಿಸ್ಕೋ ಎಷ್ಟೊತ್ತನೇ ಸಂಬಂಧ ತಪ್ಪಿಸ್ಕೊಂಡಿದ್ದೆ ಹೇಳ ಒಂದು ಅರ್ಧ ನಿಮಿಷ ಸಂಬಂಧ ತಪ್ಪಿಸ್ಕೊಂಡಿರಕ್ಕಾಗೋದಿಲ್ಲ ನಿಮಿಷಾರ್ಧವಾಗಲಿ ಇದ್ರ ಸಂಬಂಧ ತಪ್ಪಿಸ್ಕೊಂಡಿದ್ರೆ ನಿನಗೆ ಬಾಧೆ ಇಲ್ಲ ಅನ್ನೋದು ಹೊಳಿತೈತಿ ಮುಕ್ತ ಅದೇ ಅನ್ನೋದು ನಿನಗೆ ಹೊಳಿತೈತಿ ನಿನಗೆ ಬಿಟ್ಟಿರಕ್ಕಾಗೋದು ಒಟ್ಟು ಬಿಡದೇ ಇದೆ ನಾನು ನನ್ನದು ಅನುಭಾವ ಗಟ್ಟಿಕೊಂಡು ಇದ್ದ ಹೆಚ್ಚಾಗಟ್ಟ ತಿಳಿಯಲೇ ಸಂಬಂಧ ತಪ್ಪಿಸ್ಕೊಂಡೆ ಇಲ್ಲಿ ತಿಳಿದ ಸಂಬಂಧ ತಪ್ಪಿಸ್ಕೋಬೇಕಾಗೈತಿ ಎಚ್ಚರಿದ್ದು ಸಂಬಂಧ ತಪ್ಪಿಸ್ಬೇಕು ಅವಾಗ ನಮಗೆ ಆನಂದದ ಸ್ಥಿತಿ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತಾರೆ ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ ತಿಳಿಯಲೇ ಆರಾಮಿರೋದು ಬ್ರಹ್ಮ ಅಲ್ಲ ತಿಳಿದು ಆರಾಮಿರೋದು ಅದ ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ ನಾನು ಆನಂದ ಸ್ಥಿತಿ ಒಳಗೆ ಅರಿತಾ ಇರೋದು ಅರಿವು ಸಹಿತ ಆನಂದದ ಸ್ಥಿತಿ ಅದ ನಿನ್ನ ನಿಜದ ಎಚ್ಚರ ಅಂತ ಮರುವೆ ಮೂಲಕ ಆನಂದ ಇರೋದು ಎಲ್ಲರಿಗೂ ಬರ್ತೈತೆ ಅದು ನಿದ್ದೆಯಾಗ ಎಲ್ಲರೂ ಸ್ವಾಭಾವಿಕವಾಗಿ ತಿಳಿಯಲೇ ಆರಾಮಿರ್ತೇವೆ ಇಲ್ಲಿ ತಿಳಿದು ಆರಾಮಿರ್ಬೇಕು ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು ಅದ ಅಂದ್ರೆ ಅರಿವಿನ ಭಾವದಾಗ ಇರೋದು ಜ್ಞಾನಾವಸ್ಥಿತ ಅಂದ್ರೆ ಏನು ನಮಗೆ ಬೇಕಾಗೈತಿ ಅದರ ನೆನವನೇ ಆಗಿರೋದು ಮನಸ್ಸು ತದ್ಗತಿ ಏನಂದ್ರೆ ಅದ ನೆನವನೇ ಆಗಿರೋದು ಆನಂದ ಬೇಕಾದದ್ರ ನೆನವನೇ ಆಗಿರೋದು ತದ್ಗತೇನ ಏನು ಬೇಕಾಗೈತಿ ನಮ್ಗೆ ಆನಂದ ಆನಂದದ ನೆನವನೇ ಆಗಿರೋದು ಅಂದ್ರೆ ಅದು ಅನುಭವ ಬರ್ತೈತಿ ಅದನ್ನು ಬಿಟ್ಬಿಟ್ಟು ಏನಾರ ನೆನಪು ಮಾಡಿದ್ರೆ ಏನಾರ ಇರ್ತೈತಿ
ಯೋಗಿಗಳು ಅದ ಪ್ರಯತ್ನದೊಳಗೆ ತೊಡಗಿರ್ತಾರೆ. ಮನಸ್ಸಿನ ಆನಂದದ ಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ. ಧ್ಯಾನಾವಸ್ಥಿತ ತದ್ಗತಿಯನ್ನು ಮನಸ್ಸ ಪಶ್ಯಂತಿಯಂ ಯೋಗಿನ. ಯೋಗಿಗಳ ಅದೇ ಅಭ್ಯಾಸದಾಗ ಇರ್ತಾರೆ. ಅವನ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನ ಮಾಡ್ತಿರ್ತಾನೆ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲುವ ಪ್ರಯತ್ನ ಮಾಡ್ತಿರ್ತಾನೆ. ಏನು ಇದು ವಿವೇಕದಿಂದ ಸಾಧ್ಯದ ನೋಡ್ರಿ. ವಿವೇಕ ನಮ್ಮಲ್ಲಿ ಜಾಗೃತ ಅವಕಾರ, ವಿವೇಕವಂತರ ಸಂಘ, ಸತ್ಸಂಗ ಸಿಗುದ ಭಾಳ ದುರ್ಲಭ. ನಿಮಗೆ ವಿವೇಕವಂತರ ಸಂಘ ಸಿಕ್ಕರೆ ಅದನ್ನು ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಬರೇ ನಮ್ಮ ಬಾಳೆ ಬದುಕು ಇದಕ್ಕೆ ಮಹತ್ವ ಕೊಟ್ಟಿವೋ ಹೊರತು ಇದೇನದು 3 ದಿನ ಶಾಂತಿ ಬಿಡು, ಏನು ಹೆಂಗಾರ ಅದರ ಕಡೆ ಗಮನ ಕೊಡೋದು. ನಿಜವಾದ ಅವ್ರು ಹೇಳಿದ ಅನುಭವದ ಕಡೆ ಎಲ್ಲ ಕೊಟ್ಟಿದ್ರು. ಇದು ಗಟ್ಟಿ ಆಕಿತ್ತು ನಮಗೆ. ಏನು ಮತ್ತೆ ಸಂಕಟ ಬಂದಾಗ ಅಷ್ಟ ನೆನಪಾಗೋದು. ಅವನು ಸಂಕಟ ಆದಿಂದ ಏನು ಬಿಡ, ಮತ್ತೆ ನಮ್ಮ ಬಾಳೆನ ಕರೆ ಇದ ಸುಖರೂಪ ಅಂತ. ವಿವೇಕದ ಕೊರತೆ ಐತಿ. ಯಾಕೆ ಸಂಘ ಇಲ್ಲದಕ್ಕೆ ಜಡ ಬುದ್ಧಿ ಜಡ ಸಂಘ ಮಾಡಿ ನೀವು ವಿವೇಕವನ್ನು ಕಳ್ಕೊಂಡು ಹಾನಿನ ಅದ. ಜಡ ಬುದ್ಧಿ ಜಡ ಸಂಘದಿಂದ ಏನು ಅಸಂಗ ಮಾಡೋದ್ರಿಂದ ನಿನಗೆ ದೊಡ್ಡ ಲಾಭ ಅದ. ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ. ಏನು ಎಷ್ಟು ಹೇಳಿದ್ರು ಹೊಳೆದಿಲ್ರಿ, ಮತ್ತು ಅದರಾಗ ಅದ ಅಸಂಗದಾಗ ಇರ್ಬೇಕನ್ನೋದು. ಏನು ಮತ್ತು ಏನು ಮಾಡಿದ್ರು ಅಲ್ಲೇ ಸುಳ್ದಾಡ್ಬೇಕಂತ. ಯಾವ ಆಧಾರದ ಮೇಲೆ ತೋರಿರ್ತದೆ ಅದಕ್ಕೆ ಯಾವ ಬಾಧೆನೂ ಇಲ್ಲ. ಆಧಾರಕ್ಕೆ ಯಾವ ಬಾಧೆನೂ ಇಲ್ಲ. ಆದೇ ವಸ್ತುಗಳು ಇವೆಲ್ಲ ಮಾಯೆ, ತೋರಿಕೆ, ಉಪಾಧಿಗಳೆಲ್ಲ ಆದೇ ಅದಾವ. ಅದಕ್ಕೆ ಆಧಾರಕ್ಕೆ ಯಾವ ಬಾಧೆನೂ ಇಲ್ಲ. ಜೀವರೂಪಿ ಪ್ರತಿಬಿಂಬ ಅಂತಃಕರಣ ಅನ್ನುವಂಥ ಕನ್ನಡಿಯಲ್ಲಿ ಅದು ಬಿಂಬಿಸಿರ್ತದೆ. ಏನು ಚಿತಿಛಾಯಾ ಪ್ರವೇಶಾತ್ ಜೀವ ಇತಿ ಉಚ್ಯತೆ ಅಂತ. ಏನು ಅರಿವಿನ ಪ್ರತಿಬಿಂಬ ಉಪಾಧಿಯಲ್ಲಿ ಪ್ರತಿಬಿಂಬಿಸ್ತದೆ, ಅದಕ್ಕೆ ಜೀವ ಅಂತ. ಏನು ಉಪಾಧಿಗಳು ಕಲ್ಪಿತದವು. ಏನು ಮನಸ್ಸು ಇದು ಕಲ್ಪಿತದ. ಮನಸ್ಸಿನಲ್ಲಿ ಅದು ಯಾಕ್ರಿ ಜೀವರೂಪಿ ಪ್ರತಿಬಿಂಬ ತೋರಿತು. ನಾನು ಇದು ಅಂತ ಉಪಾಧಿ ಹಿಡ್ಕೊಂಡು ನಾನು ನಂದು ಅಂತ ಜೀವ. ಏನು ಉಪಾಧಿ ಕೆಳಗೆ ಕೆಟ್ಟ ಹೋಗುವವಲ್ಲ. ಆ ಬಿಂಬಕ್ಕೆ ಏನಾಗೈತಿ ಯಾಕ್ರಿ ಕನ್ನಡಿ ಒಳಗೆ ತೋರ್ತೈತಿ ಅದು ಪ್ರತಿಬಿಂಬ. ಹೌದಿಲ್ಲ? ಕನ್ನಡಿ ಹೊಡತ್ತೆ ಅಂದ್ರೆ ಆ ಪ್ರತಿಬಿಂಬನೂ ಹೋಗಿಬಿಡ್ತೈತಿ. ಹೌದಿಲ್ಲ? ಹಂಗೆ ಉಪಾಧಿ ಮೂಲಕ ಎಷ್ಟೆಷ್ಟು ಉಪಾಧಿಗಳು ಅಷ್ಟೆಷ್ಟು ಜೀವಗಳದಾವ. ಹೌದಿಲ್ಲ? ಉಪಾಧಿಗಳು ಕಲ್ಪಿಸ್ಕೊಂತೀಯಲ್ಲ, ಹೆಂಗೆ ಕಲ್ಪಿಸ್ಕೊ. ಉಪಾಧಿಗಳು ಎಷ್ಟದಾವ್ರಿ ಇವು ಜೀವಿಗಳ ಸಂಖ್ಯೆ. ಏನು ಕಲ್ಪಿಸ್ಕೊಂತಿ, ಕಲ್ಪನಾ ಮಾಡ್ಕೊಂಡು ಜೀವಿಗಳ ತೋರ್ತಾವ. ಅದು ಮೂಲ ವಸ್ತು ಒಂದದ ಸೂರ್ಯ. ಅವು ಪ್ರತಿಬಿಂಬಗಳು ಎಷ್ಟು ತೋರ್ತಾವೆ ಉಪಾಧಿ ಸಂಬಂಧ. ಉಪಾಧಿ ಕೆಟ್ಟು ಹೋದ ಮ್ಯಾಗ ಅದು ಪ್ರತಿಬಿಂಬಕ್ಕೆ ಅಸ್ತಿತ್ವನ ಉಳಿದಿಲ್ಲ. ಅದಕ್ಕೆ ಈ ಉಪಾಧಿಗಳನ್ನು ಜೀವಭಾವ ಅಂದ್ರೆ ಇದು ಉಪಾಧಿ ಕನ್ನಡಿ. ಇದನ್ನು ನಾಶ ಮಾಡ್ಕೊ. ಈ ಉಪಾಧಿ ಸಂಬಂಧ ಇಟ್ಕೊಂಡು ನೀವು ಬಳಲ್ತಿದಿ. ಈ ಉಪಾಧಿ ಸಂಬಂಧ ಯಾವ ತಪ್ಪಿಸ್ಕೊಂತಾನ ಅವಾಗ ಬಳಲಿಕ್ಕೆ ತಪ್ತೈತಿ ನೋಡ್ರಿ. ಶರೀರ ಮುಂತಾದ ಎಲ್ಲ ಉಪಾಧಿಗಳ ಸಂಬಂಧ ಏನದಾವಲ್ಲ, ತೂರಿಡುವು ಕೆಟ್ಟು ಹೋಗುವಂಥ ಸಂಬಂಧಗಳನ್ನೆಲ್ಲ ಬಿಡವನ್ನೆಲ್ಲ. ನಮ್ಮಲ್ಲಿ ವಿವೇಕ ಜಾಗೃತ ಆಗೋ ಮಟ್ಟ ಇದ್ರ ಸಂಬಂಧ ತಪ್ಪೋದನೇ ಇಲ್ಲ. ಏನು ನಿರಂತರ ಸತ್ಸಂಗ ಬೇಕು ನಮ್ಮಲ್ಲಿ. ವಿವೇಕ ಜಾಗೃತ ಆಗ್ಬೇಕಾತ ಜಡಬುದ್ಧಿ ಜಡಸಂಗದಿಂದ ದೂರ ಇರಕ್ಕೆ ಕಲಿಬೇಕು. ಅದು ಗಟ್ಟಿ ಆಗೋ ಮಟ್ಟ. ಆ ಸ್ಥಿತಿ ಗಟ್ಟಿ ಆದ್ಮ್ಯಾಗ ನೀ ಎಲ್ಲಿದ್ರೂ ನಡಿತೈತಿ, ನಿನಗೆ ಬಾಧೆ ಆಗೋದಿಲ್ಲ. ಅದು ಹೊಂದೋ ಮಟ್ಟ ಮಾತ್ರ ನೀವು ಸಂಪರ್ಕದಿಂದ ದೂರ ಇಡಬೇಕು. ಜಡಬುದ್ಧಿ ಜಡಸಂಗದಿಂದ ಅದೆಲ್ಲ ಡೇಂಜರಸ್. ಜಡಬುದ್ಧಿ ಜಡಸಂಗ ಅದು ಅಪಾಯಕರ ವಲಯ ಅಂತ. ಅಂಥದ್ರಾಗ ಅದೇವು ನಾವು. ಡೇಂಜರಸ್ ಸ್ಪೇಸ್ನ್ಯಾಗ ಅದೀಯಪ್ಪ ನೀನು ಅಂತ. ಆ ಸ್ಥಾನ ಬಿಡೋದು. ಏನು ಅದನ್ನು ಬಿಡೋದು
ಸುರಕ್ಷಿತ ಸ್ಥಾನ ಅಲ್ಲದ. ಏನು ಇಲ್ಲ, ಅಪಾಯಕರ ವಲಯ ನಾವು ಇದ್ದದ್ದೆಲ್ಲ ಈಗ. ಸುರಕ್ಷಿತ ಸ್ಥಾನ ಅಂದರೆ ಎಲ್ಲಿ ತಮ್ಮ ಇರುವಿನ ಕಡೆ ಎಲ್ಲ ಕೊಡ್ಬೇಕಾಗಿತ್ತು. ಅಂತಹ ಸಂಘ, ಮಹಾತ್ಮರ ಒಡನಾಟ, ಅಂತಹ ಸಂಘ ಇದ್ರೆ ನೀವು ಸುರಕ್ಷಿತವಾಗಿರ್ತೀವಿ. ಇಲ್ಲ ಮತ್ತು ಈ ಜಡಬುದ್ಧಿ ಜಾಯತ ಹೋಗಂಗಾರ ಅಲ್ಲಿ. ಮತ್ತು ಹೇಳ ಬ್ಯಾಡು ಅದರ ಸಂಘ. ಅಲ್ಲಿ ಸುರಕ್ಷಿತ ಆಗಿರುವುದಿಲ್ಲ ನೀನು, ಹೌದಿಲ್ಲ? ಬಾಧೆ ಪಡ್ಬೇಕಾಗತ್ತೆ ನಾವೆಲ್ಲ. ಏನು ಜಗತ್ತಿನಿಂದ ಏನಾರ ಬೇಕಂದ್ರೆ ಆ ಸಂಘ ಕಳ್ಕೊತೀನಿ, ಹೌದಿಲ್ಲ? ನನಗೇನೂ ಬ್ಯಾಡಪ್ಪ ಅಂದ್ರೆ ಇದ ಸಂಘ ನಿನಗೆ ಇರಾಕ ನಿನಗೆ ಅನುಕೂಲ. ಅದನ್ನೆಲ್ಲ ಬಿಟ್ಟು ಬಂದಾಗ ಒಳಗೆ ಹಿಡ್ಕೊಂಡೆ ಹೊಕ್ಕೇನು ರಜಾರ ಅಂದ್ರೆ ಹೋಗಂಗಾರ ಉಳ್ಕೊಳಕ್ಕೆ ಹೊಕ್ಕೇನಂದ್ರೆ ಹೋಗ. ಅಲ್ಲೇ ಹೊಕ್ಕೇನಂತೈತಿ. ಮತ್ತು ಯಾಕೆ ವಾಸನ ಒಳಗೆ ಅದರಿಂದ ಸುಖ ಬುದ್ಧಿ ಐತಿ, ಸುಖ ಕೊಡ್ತೈತಿ. ಒಳಗೆ ಅದನ್ನ ಇಟ್ಕೊಂಡು ಕುಂತ್ರ ಸಮಾಧಾನ ಶಾಂತಿ ಇದೆ. ಒಂದಿಟ್ಟು ಹೇಳ್ಯಾರ ಬರ್ತೇನ್ರಿ ಅಂದ್ರೆ ಹೋಗ್ತೀನಿ ಅಂದಲ್ಲಿ. ಮತ್ತೆ ಅವ್ರಿಗೆಲ್ಲ ಅಷ್ಟು ಭೇಟಿಯಾಗಿ ಹೇಳಿ ಬರ್ತೇನೆ ಅಂದ್ರೆ ಹೋಗ್ತೀನಿ ಅಂದಲ್ಲಿ. ಸದ್ದದ ಮೆಟ್ಟಿನ ಮ್ಯಾಗ ಹೊಳ್ಳಿ ನೋಡ್ಲಂಗೆ ಆಕೈತೇನೆ, ಯಾರಿಗೆ ಹೇಳ್ದಂಗೆ ಕೇಳ್ದಂಗೆ. ಬರ್ಬೇಕಾದ್ರೆ ಹೇಳಿ ಬಂದೀನಿ. ಯಾಕ್ರಿ ಹೇಳಿ ಬಂದಿ? ಈಗ ಯಾಕೆ ಕೇಳಕ್ಕೆ ಹೊಕ್ಕೇನಂತ ಹೇಳೋ ಕೆಲಸ ಏನೈತಿ? ಹೇಳುವ ಅವಶ್ಯಕತೆ ಇಲ್ಲ ನೀವು. ನಾಳೆ ಹೇಳೋಲೆ ಕೇಳೋಲೆ ಹೊಕ್ಕಿಯಲ್ಲ, ಮುಗಿತೆ ಅಂದ್ರೆ ಅವಧಿ. ಯಾಕ್ರಿ ಏನು ಹೇಳಿಲ್ಲೋ, ಏನು ಮೋಸ ಮಾಡಿದೆವು ನನಗೆ ನೀನು ಅಂತ ಹೇಳ್ತಾರೆ, ಹೌದಿಲ್ಲ? ಏನು ಹೇಳಲಿ ಹಂಗ ಹೋಗ್ತಲ್ಲ ಇದು. ಏನು ಮೋಸ ಆತೇವ ಇದು ನನಗಂತ ಇರ್ತೈತೆ. ಅದಕ್ಕೆ ನಿಜವಾಗಿ ಇದನ್ನು ಹೊಂದಬೇಕಂದ್ರೆ ನಾವು ಕುಂತು ಕಟ್ಟಿ ಒಳ್ಳೆ ನೋಡಬಾರ್ದು. ಈಗ ಮನೆ ಕಡೆ ಹಾಕತ್ತೆ ಬೆನ್ನು ಹತ್ತಂಗಾರ ನೋಡೋಣ ಅಂತಿದ್ರು ಅದು. ಸದ್ದ ಮನೆ ಕಡೆ ಒಳ್ಳೆ ನೋಡ್ದಂಗೆ ಬೆನ್ನ ಹತ್ತಕ್ಕಾಕೈತಿನ? ಯಾರು ತಯಾರಕ್ಕಿರಿ ಅಂದ ಒಬ್ಬರು, ಯಾರು ತಯಾರಕ್ಕಿರಿ ಹೇಳಿ ಅಂದ್ರೆ ಅವನು ಕೆಂಚರೆಡ್ಡಿ ಅವ್ರ ತಂದೆ ಭೀಮರೆಡ್ಡಿ, ಅವನು ತಯಾರಾದ ಅಂತ ಹೇಳಿ. ಏನು ಸುಟಕ್ನಾಳದಾಗ ಮನಿಷ್ಠ ಶಿವಾನಂದರ ಮ್ಯಾಗ ಅವರು ಕೆಂಚರೆಡ್ಡಿ ಅವ್ರ ತಂದೆ, ನಾ ಬರ್ತೇನ್ರಿಪ್ಪ ಅಂದ. ನಿಷ್ಠಾ ಬೇಕಲ್ಲ. ಒಬ್ರು ಈ ಸದ್ದ ಬೆನ್ನ ಹತ್ತಿರಿ, ಯಾರು ಒಳ್ಳೆ ಕೊಡ್ಲಿ ಅವ್ನು ನೋಡ್ಲಂಗೆ ಎಷ್ಟು ಮಂದಿ ತಯಾರಿದ್ರಿ? ಕೈ ಹತ್ತಿರಿ ಅಂದ್ರೆ ಒಬ್ಬನ ಎತ್ತ ಕೈ. ಬ್ಯಾಡ ಸರಿಪಾ, ಇದು ಎಲ್ಲಿ ಆಗತ್ತೆ. ಹಂಗೆ ನಾವು ಸಾನಿಗೆ ಹಾಕಿರು ಒಂದು ಉಳಿದಿಲ್ಲ ಇದ್ರಾಗಂತಿದ್ರು ಅಜ್ಜಾರ. ಸುಮ್ಮನೆ ಇಲ್ಲೇ ಎಲ್ಲ ನಾನು ಅದೇ ನಿಮ್ಮ ಬಾಯಲ್ಲಿ ಹಂಗ ಓಂ ಶಿವಾನಂದ ಬಾಯಲ್ಲಿ ಅಟ್ಟ ಒಳಗೆ ಗಂಡನ್ಯಾಗ ಬೇರೆ ಇರ್ತೈತಿ, ಹೌದಿಲ್ಲ? ಡೊಂಗಿ, ಹೌದಿಲ್ಲ? ಕೈ ಮುಗಿದು ಏನಪ್ಪ ಭಕ್ತದನಪ್ಪ ಭಾರಿ, ಹೌದಿಲ್ಲ? ಹೊರಗೆ ಹೆಚ್ಚಿ ಸಾನಿಗೆ ಹಾಕಿರು ಒಂದು ಉಳಿದಿಲ್ಲ ಇದ್ರಾಗ. ಭಾಳ ಕಠಿಣ ಅದ. ನಾವು ಇನ್ನೊಬ್ಬರನ್ನ ಹೋಲಿಕೆ ನೀನು ನಡಿ ಹಂಗಾರ ಅಂತ ಚಾಲು ಮಾಡ್ತಾನೆ, ಹೌದಿಲ್ಲ? ಯಾರ ಕೇಳಿದ್ರೆ ನೀನು ನಡಿ ಹಂಗಾರ. ನಾವು ಯಾವ್ದಕ್ಕೆ ಬೇಕಾಗೈತಿ? ನನಗೆ ಬೇಕಾದ್ರೆ ಇನ್ನೊಬ್ಬರಿಗೆಲ್ಲ ಅವ್ರು ಹೋಗ್ಯಾರು ಇಲ್ಲ ಅದನ್ನು ನೀನು ನಿದ್ದೆ ಬಂದರೆ ಎಲ್ಲಿ ಯಾರು ನೋಡ್ತೇನೆ? ನಾವು ಮಕ್ಕೊಂಡನೋ ಇಲ್ಲೋ ನೋಡ್ಕೊಂಡು ಎಲ್ಲರೂ ಮಕ್ಕೋಬೇಕಂತೇನೆ. ಯಾಕ್ರಿ ಯಾರು ಬಡಿವಿ ಅದಕ್ಕೆ ಬೇಕಾಗೈತಿ? ಹೋಗಪ್ಪ ನೀನು ಪ್ರಾಣ, ನೀನು ಬಾ ಬೇಕಾದ್ರೆ ಬಿಡ ಹೊಡಿ ಹೋಗ್ಲತ್ತ. ಅದನ್ನ ಯಾಕೆ ಕೇಳ್ತಾ ನಾವು? ಇನ್ನೊಬ್ಬರು ಹೊಡಿವಿ, ಯಾರ ಹೊಡವಿ ನಮಗೆ ಯಾಕವ? ಊರಿಗೆ ಹೋಗೋಣ ಬಾರವ ಪದ ಅಂದಾರಿಲ್ಲ. ನಾವು ಇನ್ನೊಬ್ಬರನ್ನ ನೋಡ್ತೇವೆ, ಅವ್ರು ಬಂದಾರಿಲ್ಲೋ ಇವ್ರು ಬಂದಾರಿಲ್ಲೋ, ನಾ ಯಾಕೆ ಹೋಗ್ಲಿ? ಹೌದಿಲ್ಲ? ಒಳಗೆ ನಿನಗೆ ಉತ್ಕಟ ಇಚ್ಛಾ ಇದ್ರೆ ನಿನಗೆ ಸರ್ಕೋ ಇದ್ರೆ ಎಳ್ಳಷ್ಟು ಉಳಿಬಾರ್ದು ನೋಡ್ರಿ. ಈ ಜಗತ್ತಿನಾಗ ಏನಾರ ಮಾಡಬೇಕು, ಏನಾರ ಹೊಂದಬೇಕು ಅನ್ನೋದು ಅಂದಾಗ
ಪೂರ್ಣ ವಾಸನ ನಾಶ ಆದಾಗ ಇದ್ರಾಗ ಅಭ್ಯಾಸದಾಗ ತುಡಾಗತ್ತೆ. ಇಲ್ಲ ಅಭ್ಯಾಸ ಮಾಡಿ ಬಿಡುದಿಲ್ಲ ಅದು ಇತ್ತಂದ್ರೆ. ಈ ಹೇಳೋತ್ನ್ಯಾಗ ಬೆಳೆ ಇದ್ರಂಗೆ ಅನಿಸ್ತೈತಿ. ಅದು ಒಳಗೆ ಗಂಟನ್ಯಾಗ ಇದ್ದದ್ದು ಅದು ಬಂದು ಅನಿಸ್ತೈತಿ. ನಡಿ ಹೋಗುನ್ ಶಾನೆ ಇದೆ ಅಂತಾರೆ. ಹೌದಿಲ್ಲ? ಎಳ್ಕೊಂಡು ಹೋಗ್ಬಿಡ್ತೈತೆ ಅದ. ಏನು ಅದರ ಅಧೀನ ಹಾಕೊಂಡು ಕುಂತೀವಿ. ಆಶೆಯಾದ ಬೆನ್ನು ಹತ್ತಿಬಿಟ್ಟೇವು ನಾವು. ಎಂಥವನನ್ನಾದರೂ ಅದು ಮೋಹಕಾಕ, ಅದೇ ಪಾಶ, ಬಂಧನ. ಬಂಧನದಿಂದ ನಾವು ಬಿಡುಗಡೆ ಹೋಗ್ಬೇಕಾದ್ರೆ ಬೇಡಿ, ಯಾವ್ದಾರ ಬೇಕಂದದ್ದ ಬೇಡಿ ನಿನಗೆ. ಈ ಜಗತ್ತಿನಿಂದ ಏನಾರ ಬಯಸಿದೆ ಅಂದ್ರೆ ಬೇಡಿ ಬೆತ್ತು ನಿನಗೆ. ಬ್ಯಾಡ, ನನಗೇನೂ ಬೇಡಪ್ಪ ಇದು ಜಗತ್ತಿನಂದ್ರೆ. ಆಗಬಾರ್ದು ನನಗಿದು. ನನಗಾಗಿದ್ರೆ ಇದು ಚಲೋ ಆಕಿತ್ತಪ್ಪ. ಹೌದಿಲ್ಲ? ನನ್ನ ಹೆಸರಲ್ಲೇ ಆಗಿದ್ರೆ ಚಲೋ ಆಕಿತ್ತು. ನನಗಾಗಿದ್ರೆ ಇಂಥ ವಸ್ತು ಯಾವುದೇ ಆಗಲಿ ಹೌದಿಲ್ಲ? ಭೋಗ ವಸ್ತುಗಳು ಏನದಾವ ನನಗಾಗಿದ್ರೆ ಚಲೋ ಆಕಿತ್ತಪ್ಪ, ಭಾಳ ಚಲೋ ಆಕಿತ್ತು. ತಿನ್ನೋದಿರಲಿ, ಉಣ್ಣೋದಿರಲಿ, ನೋಡೋದಿರಲಿ, ಮೂಸಿ ನೋಡೋದಿರಲಿ, ಮುಟ್ಟೋದಿರಲಿ, ವಿಷಯ ವಸ್ತುಗಳು ಏನದಾವಲ್ಲ ಅದರ ಆಶಾ ಅದ ನಮ್ಮನ್ನು ಬಂಧನಕ್ಕೆ ಹಾಕ್ತದೆ. ಭಾಳ ಇದ್ರಿ ಅದು, ಭಾಳ ಬಲಾಢ್ಯವಾದದ್ದೈತಿ. ಆಶಾ ಬಲವತಿ ರಾಜನ್ ಅಂದ. ಅಷ್ಟು ಬಲಾಢ್ಯವಾದದ್ದು ಯಾವುದೂ ಇಲ್ಲ. ಎಂಥವನನ್ನಾದರೂ ಮೋಹಕ್ಕೆ ಹಾಕ್ತದೆ ಆಶಾ. ಒಳಗೆ ಬಂತಂದ್ರೆ ಕರ್ಮೇಂದ್ರಿಯಗಳು ಮಿಸ್ಗಾಕ್ ಚಲೋ ಆಗ್ತಾವ. ಹೌದಿಲ್ಲ? ಅದಕ್ಕೆ ಒಳಗೆ ಅದನ್ನು ತೆಗೆದು ಬಿಟ್ರೆ ಅವು ಏನು ತೆಪ್ಪಗೆ ಬೀಳ್ತಾವೆ. ಯಾವ ಕರ್ಮೇಂದ್ರಿಯಗಳು ಏನು ಮಾಡೋದಿಲ್ಲ. ಒಳಗೆ ವಿವೇಕದಿಂದ ಅದನ್ನು ನಾಶ ಮಾಡ್ಕೊ. ಒಳಗೆ ಅಳಕವಾದ ಬಾಯಿಲೆ ಅಂದ್ರೆ ಒಳಗೆ ಆಂತರಿಕ ಅಭ್ಯಾಸ ಮಾಡೋನ್ ಕೆಲಸ. ಹೊರಗೆ ಏನು ಮಾಡೋ ಕೆಲಸ ಇಲ್ಲ ಅಂತ. ಏನು ತಿಳಿಲಿಲ್ಲಪ್ಪ ಹುಚ್ಚದ ನೀವು ಅನ್ನೋರಂಗೆ ಕಾಣಿಸ್ತಿರ್ತಾನೆ. ಆದ್ರೆ ಅದನ್ನೆಲ್ಲ ತಿಳಿದ ಸಂಬಂಧ ತಪ್ಪಿಸ್ಕೊಂಡ ಆನಂದದ ಭಾವದಾಗಿರ್ತಾನೆ. ಅರಿಯದ ಮೂಢನ ಪರಿಯೋಳು ನಿಜವನರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿ ಕಂಡವರೆಲ್ಲರಿಗೂ ಓಲೈಸಿಯುತ್ತ ಇಹನವರ ಅನುಸಂಧಾನವನರಿಯ. ಔರಂಗದಾನಂದ್ರು ಅವ ಔರಂಗತಾರ ಬೇರೆನೇ ಇತ್ತು. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ತನ್ನ ಗತ್ತಿನಾಗ ತಾನಿರೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಅಂದ್ರೆ ನಿನಗಿದು ಅನುಭವ ಬರ್ಬೇಕಂತಿದ್ರ ಅದು ಬರೋದು ಭಾಳ ಕಠಿಣ ಅದನ್ನು. ಎಲ್ಲರೂ ಕೂಡ ಇದ್ರು ಯಾರಂಗೂ ಇರೋದು ನಾವು. ಅಲ್ಲೇ ಐತೆ ಅಂದ್ರೆ ಅದಕ್ಕೆ ಹಚ್ಕೊಳ್ಳೋದು. ಕಮಲದಲ್ಲಿ ನೀರಾಗ ಐತೆ ಅಂದ್ರೆ ಸತತ ಒಂದು ಹನಿ ನೀರು ಹಚ್ಕೊಳ್ಳೋದಿಲ್ಲ. ಕಮಲ ಪತ್ರ ಮೀವಾಂಬಸಿ ಅಂದ್ರೆ ಕಮಲದ ಎಲೆ ನೀರಾಗ ಐತಿಪ್ಪ, ಇದು ಸತತ ಅಲ್ಲೇ ಇರ್ತೈತೆ ಅಂದ್ರೆ ಒಂದು ಹನಿ ನೀರು ಹಚ್ಕೊಳ್ದಂಗೆ. ಹಂಗೆ ಜ್ಞಾನಿ ಸಕಲ ಸಂಸಾರದೊಳಗೆ ಅದಾನಂದ್ರೆ ಸುಧಾ ಅದನ್ನು ಹಚ್ಕೊಳ್ದಂಗೆ ಅದರ ನೆನಪು ಕೈ ಬಿಟ್ಟ ಆತ್ಮಭಾವದಲ್ಲಿ ಇರ್ತಾನೆ. ಅವನಲ್ಲಿ ಅಭ್ಯಾಸ ದೃಢಪಟ್ಟಿರ್ತದೆ. ಅದಕ್ಕೆ ಅವನಿಗೆ ಬಾಧೆ ಆಗೋದಿಲ್ಲ. ನಾವು ಹಚ್ಕೊಂಡು ಬಾಧೆ ಪಡ್ತೇವೆ. ಅವ ಸಂಬಂಧ ತಪ್ಪಿಸ್ಕೊಂಡು ಅವಾಗ ಬಾಧೆ ತಪ್ತತಿ. ಅವನು ಯಾಕೆ ವಿವೇಕ ಇರ್ತೈತಿ ಅವನಲ್ಲಿ. ವಿವೇಕ ಅವನಲ್ಲಿ ಜಾಗೃತಿ ಇರ್ತೈತಿ. ಅದಕ್ಕೆ ಸಂಬಂಧ ತಪ್ಪಿ ಹೋಗುತ್ತೆ. ಅದಕ್ಕೆ ವಿವೇಕವಂತರ ಆಗಬೇಕಾಗಿದೆ. ವಿವೇಕಕ್ಕೆ ನಾವು ಮುಖ ಕೊಡಲಿಲ್ಲ ಅಂದ್ರೆ ಇದ್ರ ಸಂಬಂಧ ತಪ್ಪೋದೂ ಇಲ್ಲ ನಮಗೆ. ಮಾತಿನಿಂದ ಮಾತಾಡಿದ್ರೆ ಅದು ಸಂಬಂಧ ತಪ್ಪುತ್ತೆ. ನನಗೇನೂ ಆಗಿಲ್ಲ ಬಿಡು ಅಂತ ಹೇಳ್ತೀವಿ, ಕೇಳ್ತೀವಿ, ಆದರೆ ತಪ್ಪಿದ್ದಿಲ್ಲ. ಉಪಾಧಿಗಳಿಗೆ ಏನಾರ ನನಗೆ ಆಗಿದೆ ಸಂಬಂಧ ಹಚ್ಕೊಂಡು ಬಳಲ್ತಾನ ನಾವು. ಆಗಿಲ್ಲ ಅನ್ನೋದು ಹೊಳೆದ್ರೆ ಬಾಧೆ ಆಗೋದಿಲ್ಲ. ಚಂಚಲ ಆಗೋದು ಯಾವುದು? ಮನಸ್ಸು. ಹೌದಿಲ್ಲ? ನಿಶ್ಚಲ ಆಗೋದು ಯಾವುದು? ಮನಸ್ಸು. ಚಂಚಲ ಆಗೋದು ಅದ ಮನಸ್ಸು, ನಿಶ್ಚಲ ಆಗೋದು. ಆದರೆ ನಿನ್ನ ಇರು ಏನದು? ಚಂಚಲನೂ ಆಗೋದಿಲ್ಲ, ನಿಶ್ಚಲನೂ ಇರುವಂಗೆ ಐತೆ ಇದು. ಉಪಾಧಿಗಳ ಧರ್ಮ ಆರೋಪ ಮಾಡ್ಕೊಂಡು ಬಳಲ್ತಾನ ಜೀವ. ಉಪಾಧಿ ಸಂಬಂಧ ತಪ್ಪಿಸ್ಕೊಂಡ್ರೆ ಬಳಲಿಕ್ಕೆ ಎಲ್ಲಿರ್ತದೆ? ಈ ಕಡೆ ಸಂಬಂಧ ತಪ್ಪಿಸೋದನ ಒಂದು ಕೆಲಸ ನೋಡೋಣ. ಇದು ನಮ್ಮ ಕರ್ತವ್ಯ. ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೋಬೇಕಾಗಿದೆ.
ಯಾವಾಗಲೂ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧ ತಪ್ಪಿಸ್ಕೋಬೇಕಂದ್ರೆ ಆತ್ಮ ಮತ್ತು ಅನಾತ್ಮಗಳ ವಿವರಣೆ ಏನು, ನಾನೇವ ಮತ್ತು ನಾನಲ್ಲದ್ದು ಯಾವುದು ಅನ್ನೋದ್ರ ಬಗ್ಗೆ ವಿಚಾರ, ಇದೇ ವಿಚಾರ ನಡೀಬೇಕು. ಸತತ ಇದೇ ಅಭ್ಯಾಸ ನಡಿಬೇಕು ಒಳಗೆ ಆಂತರಿಕವಾಗಿ, ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗಲು ನಿಜ ಸುಖವಂತ ಯಾಕೆ ಹೇಳ್ಯಾರ? ನಾನ್ಯಾರು, ನಾನಲ್ಲದ್ದು ಯಾವುದು? ನಮ್ಮನ್ನು ನಾವು ಪೂರ್ಣ ಮರೆತು ನಮ್ಮ ಬಗ್ಗೆ ನಮಗೆ ಅಜ್ಞಾನದ ಮೂಲಕ ಅನ್ಯತನ ನಾನು ನನ್ನದು ಅಂತ ತಿಳ್ಕೊಂಡ ದುಃಖ ಪಡ್ಲಿಕ್ಕೆ. ದುಃಖಕ್ಕೆ ಮೂಲ ಕಾರಣ ಅಜ್ಞಾನ ಅಂದ್ರೆ ತನಗೆ ಗೊತ್ತಿಲ್ಲದೆ ಇರುವುದು. ತನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳೋದು ಒಂದು ಇದಕ್ಕೆ ಸಾಧನ, ಬೇರೆ ದಾರಿ ಇಲ್ಲ ಅದಕ್ಕೆ. ಅಜ್ಞಾನವನ್ನು ಕಳ್ಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಸುಖಿಗಳಾದವರೆಲ್ಲ ತನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡ ತಾನಲ್ಲದನ್ನೆಲ್ಲ ಕೈಬಿಟ್ಟು ತಾನಾಗಿ ಹೋದ್ರು. ಏನು ನಾನು ಅಜ್ಞಾನಿ ಇದ್ದೇನೆ ನನಗೆ ಹೊಳಿಬೇಕಲ್ಲ ನಾವು. ಅಲ್ಲದನ್ನು ನಾನು ಹಿಡ್ಕೊಂಡು ಇದೇ ಕರೆ ಅಂತ ತಿಳ್ಕೊಂಡೇವೆ, ನಾವ ಶಾಣ್ಯಾರ ಅಂತ ತಿಳ್ಕೊಂಡೇವೆ. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ, ಪರಿಶುದ್ಧ ಚೈತನ್ಯ ಸ್ವರೂಪ ನೀನಾಗಿದ್ದು ಜಡ ಪಂಚಭೂತ ದೇಹವಿದ ನೀನೆಂಬೆ ಅಂತ. ನಡಬರ್ಕ ತೋರಿದ್ದಿದ್ದು ಶರೀರ, ಅದು ವಿಕಾರ ಆಗೋದನ್ನು ನಾನಂತ ತಿಳ್ಕೊಂಡಿಲ್ಲೋ ನೀನು. ನೀ ವಿಕಾರ ಆಗ್ಲಿದ್ದಂಥ ವಸ್ತು ನೀನದಿ, ಪರಿಶುದ್ಧ ಚೈತನ್ಯ ಸ್ವರೂಪನೇ ನೀನದಿಯೋ ಅಂತ. ಅದಕ್ಕೆ ಬಳಲ್ತಿದ್ದೀನಿ ನೀನು. ಬಳಲಿಕ್ಕೆ ತಪ್ಪೋದ್ಬೇಕಂದ್ರೆ ನೀ ಯಾರು ವಿಚಾರ ಮಾಡ್ಕೊ. ನೀ ಪರಿಶುದ್ಧ ಚೈತನ್ಯ ಸ್ವರೂಪನೇ ಅದಿ. ನಿನ್ನ ಬಗ್ಗೆ ನೀನು ಮರ್ತ ಅನ್ಯದನ್ನ ನೀನಂತ ಹಿಡ್ಕೊಂಡು ಕುಂತಿಯಲ್ಲ ನೀನು. ಮರಿಯೊಳಗಿದ ಹಿಡ್ಕೊಂಡು ಕುಂತೀಯ, ಅರ್ತಾಗ ಇದೇನಪ್ಪ ಇದೆಲ್ಲ ಹುಚ್ಚಾಟಪ್ಪ ಇದು ಅಂತ. ಆದ್ರೆ ಎಚ್ಚರ ಆತಂದ್ರೆ ಅದನ್ನು ಎಚ್ಚರಗೊಳಿಸೋರು ಯಾರು? ನಿನಗೆ ಎಚ್ಚರಗೊಳಿಸಿರೋ ಎಚ್ಚರ ಆಗವ್ರು ಯಾರು? ಕಾಲಕ್ಕೆ ಮಹಾತ್ಮರ ಎಚ್ಚರ ಆಗ್ರಿ, ಜಾಗೃತ. ನೀವು ಅಲ್ಲದನ್ನೆಲ್ಲ ಕೈ ಬಿಟ್ರಿ, ನೀವು ಯಾರದನ್ನು ತಿಳ್ಕೊರಿ, ನಿಮ್ಮ ನಿಜವನ್ನು ನೀವು ತಿಳ್ಕೋರಿ. ಈಗ ತಿಳ್ಕೊಳಕ್ ಅವಕಾಶ ಐತಿ, ಈಗ ಇದ್ರ ಲಾಭ ಮಾಡ್ಕೊರಿ. ನಿಮ್ಮನ್ನು ನೀವು ತಿಳ್ಕೊಳಕ್ ಮನುಷ್ಯನ ಜನ್ಮದ ಐತಿ, ಹೌದಿಲ್ಲ? ಇದೇ ಬೇಕು. ಈ ಜನ್ಮಕ್ಕೆ ಬಂದಾಗ ಮತ್ತು ನೀವು ಪುನಃ ಮನುಷ್ಯನ ಜನ್ಮಕ್ಕೆ ಬರದವರ್ದು ಇದನ್ನು ತಿಳ್ಕೊಳಕ್ಕೆ ಅವಕಾಶ ಇಲ್ಲ. ತಿಳ್ಕೊಂಡು ಈ ದುಃಖದಿಂದ ಬಿಡುಗಡೆ ಹೊಂದು ಪಾರಾಗಲೇ ಈ ಸಾರಿಗೆ ಅಂತ ಮುಕ್ತ ಆಗೋ. ಇದನ್ನು ತಿಳ್ಕೊಂಡು ನೀನು ಯಾರು ಅನ್ನೋದು, ನಿನ್ನ ಬಗ್ಗೆ ಅಜ್ಞಾನ ಅಲ್ಲದನ್ನು ಹಿಡ್ಕೊಂಡು ನೀ ಜನ್ಮಾಂತರ ತಿರ್ಕೊಂತ ದುಃಖ ಪಡ್ಲಿಕ್ಕೆ. ಇದು ಹೊಳಿಬೇಕಲ್ಲ ನಮಗೆ. ಇದು ಹೊಳಿ ಮಠ ಹಿಂಗೆ ಹೋಗೋದು, ಅಲ್ಲದನ್ನು ಹಿಡ್ಕೊಂಡು ಜನ್ಮಾಂತರ ವಾಸನ ಕಟ್ಕೊಂಡು ಹಿಂಗೆ ತಿರುಗ್ತೈತಿ ಜೀವ. ಅದಕ್ಕೆ ಪುಣ್ಯ ಒದಗಿ ಬಂದಾಗ ಅಂತ ಮಹಾತ್ಮ ಮಾರ್ಗದರ್ಶನ ಆಕೈತಿ. ಅಲ್ಲೋ ನೀ ಅಲ್ಲದ ನೀನು ತಿಳ್ಕೊಂಡು ಸುಳ್ಳ ಬಳಲಿಕ್ಕೈತಿ, ನಿನ್ನ ನಿಜದ ಕಡೆ ಎಲ್ಲ ಕೊಡುವಂತ. ಅದು ಉಳಿಬೇಕಲ್ಲ ಹೇಳಿದ್ದು. ಅದ್ರ ಕಡೆ ಯಾವಾಗಲೂ ನೆನಪು ಬರ್ಬೋದು. ಅದೊಂದು ಪುಣ್ಯ ಇದ್ರ ಬರ್ತೈತಿ, ಬಂಡವಾಳ ಬೇಕಾದಕ್ಕೆ. ಲೆಕ್ಕಿಲ್ಲದಷ್ಟು ಪುಣ್ಯ ಅಂದಾರ ಅದಕ್ಕೆ. ಅಳತಿಲ್ಲದಷ್ಟು ಪುಣ್ಯ ಮಾಡಿದಾಗ ನಾವು ಇರುವಿನ ನೆನಪಿನಾಗಿರಾಕ್ತದೆ. ಅದ್ರಿಗೆ ಹೊಂದ್ಬೇಕನ್ನೋ ಉತ್ಕಟ ಇಚ್ಛಾಕೈತೆ ಅವಾಗ, ಆ ಪುಣ್ಯದ ಬಲದಿಂದ. ರಾಮಾತುರಾದಾಮ ಎಷ್ಟು ಪುಣ್ಯ ಕೆಲಸ ಮಾಡ್ತಾನೋ ಹೇಳಿಕ್ ಬರಲು ಅಂತಿದ್ರು ಅಜ್ಜವ್ರು. ಕಾಮಾತುರಾದಾಮ ಎಷ್ಟು ಪಾಪಕೃತಿಗಳನ್ನು ಮಾಡ್ತಾನೋ ಹೇಳಕ್ ಬರೋದು. ನಾನು ವಿಷಯದ ಬೈಕ್ ಇದ್ದವ ಎದಕ್ಕೂ ಹೆಸೋದಿಲ್ರಿ ಅವ, ಹೌದಿಲ್ಲ? ಏನಾರು ಮಾಡವ ನಾವು, ಯಾಕ್ರೆ ಎಲ್ಲದಕ್ಕೂ ರೆಡಿ ಅಂತ ನಾವು. ರಾಮಾತುರಾದವ ಅದನ್ನು ಹೊಂದಬೇಕು ಅನ್ನೋದು. ಅವನು ಎಷ್ಟು ಪುಣ್ಯ ಮಾಡಿರ್ತಾನೆ, ಅಳತಿಲ್ಲದಷ್ಟು ಪುಣ್ಯ ಮಾಡ್ಯಾನ. ರಾಮಾತುರ ಆರಾಮಿನ ಭಾವದಾಗಿರ್ಬೇಕು ನಾವು. ಅದಕ್ಕೆ ಅಂದವರು ಏನು ಪುಣ್ಯ ಮಾಡ್ಯಾನು ನಾನು, ಆವ ಜನ್ಮದ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಬಹುದು. ಜೀವ ಭಾವ ನಡೆದ ನಿಜ ನಿಷ್ಠೆ. ನಾನಲ್ಲದನ್ನು ನಾನಂತ ತಿಳ್ಕೊಂಡೆ ನಾನಾಗಿ ಉಳ್ಕೊಳ್ಳೋದು ಎಷ್ಟು ಜನ್ಮದ ಪುಣ್ಯಪ್ಪ ಇದು. ಸುಳ್ಳ ಬಳಲಿದ್ದೀನಿ, ಅಲ್ಲದನ್ನು ಹಿಡ್ಕೊಂಡು ನಾನು ಬಳಲಿಕ್ಕೆ ತಪ್ಪಿಸ್ಬೇಕಾತಂದ್ರೆ ನೀನು ಅಲ್ಲದನ್ನೆಲ್ಲ ಕೈ ಬಿಡು. ಹಂಗಾರೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಯಾವುದು ಅನ್ನೋ ಅನುಭವಗಳ ಮುಖಾಂತರದ ಕೇಳು. ನಿಜವಾದ ನೀನು ಯಾರು? ನಾವೆಲ್ಲ ಇದು ಗೊತ್ತಾದ ಮ್ಯಾಗ ಹೌದಪ್ಪ ಅಂತ ಅನಿಸ್ತದೆ ಕೇಳುವ ಹೊತ್ನ್ಯಾಗ ಅಷ್ಟೇ. ಮತ್ತು ನಾನು ಭಾವ ಗಟ್ಟಿಯಾಗಿಬಿಡ್ತು. ಯಾಕೆ ಅಂಥ ಅಭ್ಯಾಸನೇ ಆಗಿಬಿಟ್ಟೈತೆ ನಮ್ಗೆ.
ಮಹಾತ್ಮರೆಲ್ಲ ಅದರ ಸಂಬಂಧ ತಪ್ಪಿಸ್ಕೋಬೇಕಾರೆ ಇದ ಸತತ ನಿತ್ಯ ಇರುವಿನ ಕಡೆ ಲಕ್ಕರು ಶ್ರವಣ ಸತ್ಸಂಗದೊಳಗೆ ತೊಡಗುವ ಆ ಸದ್ವಸ್ತುವಿನ ನೆನಪು ಮಾಡೋರ ಸಂಘ ಸತ್ಸಂಗ ಅಂದ್ರೆ ಯಾರು ಅದಂತ ಅನುಭವಕ್ಕೆ ತೊಗೊಂಡಿರ್ತಾರೆ ಅಂಥವ್ರ ಸಂಘ ಸತ್ಸಂಗ ಅಂತ. ನಾವು ಜಡಬುದ್ಧಿ ಜಡಸಂಗದಾಗ ಮಾಡಿ ಇದನ್ನು ಗಟ್ಟಿ ಮಾಡ್ಕೊಂತ ಜನ್ಮ ಜನ್ಮಾಂತರ ಇದ ವಾಸನ ಗಟ್ಟಿ ಹಾಕೊಂಡು ಕುಂತಾವ ನಾವು. ಏನು ಅದಕ್ಕೆ ಮಾಡಿ ನೋಡು, ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ. ಬೇಕಾದಂಥ ದಡ್ಡದನಂದ್ರೂ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಅದು ಸಿಗೋದು ಭಾಳ ದುರ್ಲಭ. ಅವರ ಸಂಘ ಯಾವಾಗಲೂ ಮೇಲೆ 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 ಅವರ ವಿಚಾರಗಳನ್ನು ನೆನಪು ಮಾಡ್ಕೋದು. ಅಂದಾಗ ಏನಾರ ನಿನಗಿದೆ ಗಟ್ಟಿ ಆಕೈತಿ. ಗಟ್ಟಿ ಮಾಡ್ಕೊಡೋ ಸಂಬಂಧ ಸತತ ಅಭ್ಯಾಸ ಮಾಡಬೇಕು. ಸತತ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಇದು ಗಟ್ಟಿ ಆಗೋದನ್ನ ಇಲ್ಲ. ಯಾವಾಗಾರ ಹುಣಿಗೊಮ್ಮೆ ಅಮಾಸಿಗೊಮ್ಮೆ ಬರ್ತೇನೆ ನನಗೆ ಏನು ಕೆಲಸ. ಅಂಟು ಬಂದಾಗಟ್ಟ ವೆಂಕಟರಮಣ. ಪ್ರತಿಕೂಲ ಆದಾಗ ಅಷ್ಟೇ ಬರುವುದು, ಅನುಕೂಲ ಆದ ಕೂಡಲೇ ಮರೆತು ಬಿಡೋದು ವೆಂಕಟರಮಣನ. ಹೌದಿಲ್ಲ? ಶರೀರ ಕಡೆ ಲಕ್ಷ್ಯ ಇರಲಿಲ್ಲ ಅಂದ್ರೆ ಸ್ವರ್ಗಕ್ಕೇನೂ ಇಲ್ಲ, ಸೊಕ್ಕಕ್ಕೇನೂ ಇಲ್ಲ. ಈ ಸ್ವರ್ಗೈತಿ ಸೊಕ್ಕೈತಿ ಅನ್ನೋ ಖಬರ ಇರೋದಿಲ್ಲ ನಮ್ಗೆ. ಹೌದಿಲ್ಲ? ನಮ್ಗೆ ಯಾವಾಗಲೂ ಇದ್ರದ ಚಿಂತೆ, ಹಿಂಗ್ಯಾಕೆ ಆತಿದು, ಇಷ್ಟೇ ಕ್ಷೀಣ ಆತಿಪ್ಪ ಇದು. ಕ್ಷೀಣಕ್ಕಂತ ಹೋಗೋದದ ಶರೀರ. ಶೀರ್ಯತೆ ಐತಿ ಶರೀರ. ಅದು ಕ್ಷೀಣಕ್ಕಂತ ಹೋಗೋದನ್ನ ಶರೀರದ. ಆದ್ರೆ ನೀ ಏನಾರಾಗೇನ ತಿಳಿಯಾವ ನೀನು, ನಿನ್ನಿಂದ ನೋಡಿಸ್ಕೊಳ್ಳೋದು. ಅದು ನಿನಗೆ ಅನ್ಯವಾಗೈತಿ. ನಿನ್ನ ಎದುರಿಗೆ ಬಂದದ್ದು ಅದು ಕ್ಷೀಣ ಆಗಿದ್ದು ಯಾವ್ದಪ್ಪ ಅಂದ್ರೆ ನಿನ್ನಿಂದ ಅರಿವಿಸ್ಕೊಳ್ತೈತೆ. ಅದು ನೀನು ನೋಡವ ಅರಿವಿನಲ್ಲಿ ಅರಿವಿನಾರ ಕ್ಷೀಣ ಆಗೈತೇನ? ಏನೂ ಆಗಿಲ್ಲ. ಅರಿವು ಹಂಗೆ ಐತೆ ಅದು. ಅದಕ್ಕೆ ಯಾವ ಬಾಧೆನೂ ಆಗಿಲ್ಲ. ಇದನ್ನ ಖಾತ್ರಿ ಮಾಡ್ಕೋಬೇಕಾಗಿತ್ತು. ಶರೀರದಾಗ ಏನಾರ ನನಗೆ, ಮನಸ್ಸಿನಾಗ ಏನಾರ ನನಗೆ ಆಗ್ಯಾವಂತ ಏನು ತೋರಿಕೆಗೆ ಸಂಬಂಧ ಅದ. ನೀನು ಇರುವಿಕೆಗೆ ಏನಾಗೈತೆ ನೋಡ್ಕೊ. ಈಗ ನಾವು ಏನು ಮಾಡ್ಬೇಕಾಗೈತೆ ಅಂದ್ರೆ ಈ ಉಪಾಧಿ ಸಂಬಂಧ ತಪ್ಪಿಸ್ಕೊಂಡಿರೋದು ಒಂದೇ ನಮ್ಮ ಕೆಲಸ. ಏನು ಈ ಉಪಾಧಿ ಸಂಬಂಧ ಇಟ್ಕೊಂಡ್ರೆ ನಿನಗೆ ದುಃಖ ಇರುವುದನ್ನ, ಶಾಶ್ವತ ದುಃಖನ ನಿನಗೆ. ಸತತ ಯಾಕೆ ನಾವು ದುಃಖ ಪಡ್ಲಿಕ್ಕೆ ಉಪಾಧಿ ಸಂಬಂಧದಿಂದ. ಉಪಾಧಿ ಸಂಬಂಧ ತಪ್ಪಿಸ್ಕೋ, ಆರಾಮನಾಗಿ. ನಿದ್ಯಾಗ ತಾತ್ಪೂರ್ತಿಗೆ ಸಂಬಂಧ ತಪ್ಪಿರ್ತೈತಿ, ಆರಾಮಿತ್ತು. ಖಾಯಂ ಇದ್ರ ಸಂಬಂಧ ತಪ್ಪಿಸ್ಕೋಬೇಕು ನೋಡ್ರಿ. ಎಂದೆಂದೆಂದೆಂದು ಇದು ದುಃಖ ಬರಬಾರ್ದು ಅನ್ನುವಂಗಿದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಬೇಕಾಗಿತ್ತಂದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಬೇಕಾಗತ್ತೆ. ಈ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಏನು ಅನಾತ್ಮದ ಸಂಬಂಧವನ್ನು ಉಂಟು ಮಾಡುವಂಥ ವಾಸನೆಗಳೇನದಾವಲ್ಲ ಅವನ್ನೆಲ್ಲ ತೆಗೆದೊಗೆಯವನು. ಏನು ಉತ್ತಮ ವಾಸನೆಗಳನ್ನು, ಕೆಟ್ಟ ವಾಸನೆಗಳನ್ನು ಹೊಡೆದು ಹಾಕಕ್ಕೆ. ಏನು ವಿಚಾರದಿಂದ ಇವನ್ನೆಲ್ಲ ಕೆಟ್ಟ ಭಾವನೆಗಳನ್ನು, ಕೆಟ್ಟ ವಿಚಾರಗಳನ್ನು ಹೊಡೆದು ಹಾಕುವ ಪ್ರಯತ್ನ ನಾವು ಮಾಡಬೇಕಾಗಿದೆ. ಅದ ಒಂದು ಪಾಪ. ಇದೆ ಅಲ್ಲದನ್ನು ಹಿಡ್ಕೊಂಡು ದೇಹ ನಾನು ಭಾವ ಇದ್ದವರೆಲ್ಲರೂ ಪಾಪಿಗಳು. ಏನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಂದ ಸುಖ ಸಿಗ್ತೈತೆ ಅಂತ ನಿರಂತರ ಪ್ರಯತ್ನ ನಡೆಸ್ಯಾನ ಮಾನವ. ಅವುಗಳಲ್ಲಿ ಸುಖ ಇಲ್ಲ ಅನ್ನೋದು ಹೊಳಿ ಮಠ ಹೆಂಗ ಹೋಗುದು, ನಾವು ಕುರು ಬೆಣ್ಣೆ ಹತ್ತಿರುವುದು. ಏನು ನಾಳೆ ಕೊಡ್ತಾವು, ನಾಳೆ ಕೊಡ್ತಾವು. ಎಷ್ಟು ನಾಳೆಗಳಾದವು, ಎಷ್ಟು ದಿವಸಗಳಾದವು, ತಿಂಗಳುಗಳಾದವು, ವರ್ಷಗಳಾದವು, ಜನ್ಮಗಳಾದವು, ಯುಗಗಳಾದವು. ನಿನಗೆ ಅದರ ಖಬರ್ ಇಲ್ಲ. ಎಷ್ಟೋ ಜನ್ಮಗಳನ್ನು ಹುಟ್ಟಿಟ್ಟು ಬಂದಿವು, ಸುಖ ಕೊಡ್ತಾವಂತ ಇದ್ರ ಬೆಣ್ಣೆ ಹತ್ತಿ. ಇನ್ನೂ ಇಟ್ಕೊಂಡು ಕುಂತಾನೆ, ಇನ್ನೂ ನಾಳೆ ಸುಖ ಹೊಂತೇನೆ, ಇನ್ನೂ ಸಿಗಬಹುದನ ಅಂತೇಳಿ. ಏನು
ಅದಕ್ಕೆ ಅದ್ರಾಗಿನ ಸುಖ ಬುದ್ಧಿ ತೆಗೆದಾಗ ಎದರೊಳಗೂ ಇಲ್ಲ, ಶಬ್ದದೊಳಗಿಲ್ಲ, ಸ್ಪರ್ಶದೊಳಗಿಲ್ಲ, ರೂಪದೊಳಗಿಲ್ಲ, ರಸದೊಳಗಿಲ್ಲ, ಗಂಧದೊಳಗೂ ಇಲ್ಲ ಅಂತ. ಹೂವ ತೊರೆ ವಿಷಯವನು ಅಂತ ಯಾಕೆ ಹೇಳ್ಯಾರ ಅವನ್ನ? ಸುಖದಿಂದ ಇರ್ಬೇಕನ್ನೋರು ಅದರ ಮ್ಯಾಗಿನ ಆಶೆಯನ್ನು ಕೈ ಬಿಡ. ನಾವು ಇವನ್ನೆಲ್ಲ ಗಳಿಸಿ ವಿಷಯಗಳ ಸಂಪರ್ಕ ಹೋಗಿ ಮಾಡಿ ಸುಖ ಹೊಂದಬೇಕನ್ನೋದು ಇಟ್ಕೊಂಡು ಕುಂತೀವಿ. ಇನ್ನೂ ಯಾಕ್ರಿ ಇನ್ನೂ ಹರಿಯದಾವ ಆಗ್ಬೇಕಂತ ನಾವು. ಹೌದಿಲ್ಲ? ಇದರಿಂದ ಸಂಪರ್ಕ ಭೋಗನ ಸುಖ ಕೊಡ್ತೈತಿದ. ಎಷ್ಟು ಸಲ ಹುಟ್ಟಿಟ್ಟು ಬಂದು ನೋಡಿಲ್ಲ ಅದನ್ನು. ಮತ್ತು ಅದರ ಮ್ಯಾಗಿನ ಕಂಡು ಕೇಳಿ ಮತ್ತೆ ಪರೇ ಮತ್ತೆ ಇಂದ್ರಿಯ ಇವೆಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧದ ಮ್ಯಾಗ ಮೋಹ ಮಾಡ್ತೀಯ. ಅದನ್ನು ಬೆನ್ನು ಹತ್ತವ್ರು ಏನಾಗ್ಯಾರ ನೋಡ್ಕೋ. ಅದನ್ನು ಇತಿಹಾಸವನ್ನು ತೆಗೆದು ನೋಡ್ಕೋ. ಅದ್ರ ಬೆನ್ನು ಹತ್ತಿದವ್ರನ್ನ ಅದರಿಂದ ಸುಖ ಹೊಂದಿದವ್ರು ನಾವು ಇಲ್ಲಿವರೆಗೂ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ ಅಂತ. ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ನೀ ಹೊಂತೀಯಾ? ಹೊಂತೇನಂದ್ರೆ ಹೊಂದ ನೀನು ಅನುಲೀನ ಹೊಂದೋದು ನೀನು. ಮತ್ತೇನು? ಕೇಡು ಕಡೆ ಹೊಳೆಯುವುದು ಮಾಯ ಕೈಮಾಟ, ಬೇಡ ಬೇಡಲೆ ಮನವೇ ಭೋಗದ ಒಡನಾಟ. ಸಾಕಿನ್ನ ನೋಡೇನಿ ಎಷ್ಟು ಜನ್ಮ ಹುಟ್ಟಿ ಬಂದು ನೋಡೋದು. ನಾವು ಹೊಡಿಬೇಕಲ್ಲ ಅದು. ಯಾವಾಗ ಇದರ ಭೋಗ ಲಾಲ್ಸ ಕಡಿಮೆ ಆಕೈತಿ ಅವಾಗ ನೀನು ಮುಕ್ತ ಆಗ್ತೀನಿ. ಏನು ಹೃದಯದ ಭೋಗಿ ತೊರೆಯದೆ ಇದರ ಅಭ್ಯಾಸ ನಿನಗೆ ಹತ್ತದು. ನಾವು ಅದರ ಯೋಜನೆನ ಮಾಡಾಕತ್ತೇವೆ. ಹೌದಿಲ್ಲ? ಮುಂಜಾನೆ ಸಂಜೆ ಮಟ್ಟ ಬಾಳೆ ಅಂದ್ರೆ ಏನು? ವಿಷಯದ ಸಂಪರ್ಕ ಭೋಗದ ಯೋಜನಾನ. ಹೌದಿಲ್ಲ? ಚಲೋತಂಗೆ ಬಾಳೆ ಮಾಡ್ಬೇಕಂತ. ಎಲ್ಲಿ ಹೋಗದಂಗೆ. ಯಾಕ್ರಿ? ಅದು ಕೆಟ್ಟು ಹೋಗೋದನ್ನ ರೀ. ಅದು ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಅದ್ರ ಸಂಪರ್ಕ ಭೋಗ ಮಾಡಿದ್ರು ನಿನಗೆ ತೃಪ್ತಿ ಕೊಟ್ಟಿಲ್ಲ, ಕೊಡೋದನಿಲ್ಲ ಅಂತ. ಇದು ಹೊಳಿಬೇಕಲ್ಲ. ಇದನಾವನ ಅರಿವನು ಅವನು ಒದೆದು ಸಂಸಾರವನು ಒದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವಂತ. ನಾವು ವಿವೇಕವಂತಿರ್ತಾನ ನಾವು ಇದು ಹೊಳಿತೈತಿ. ವಿಚಾರಕ್ಕೆ ಬಂದಾಗ ವಿಚಾರಕ್ಕೆ ಬರಲಿಲ್ಲ ಅಂದ್ರೆ ಈ ಕತ್ತಲ್ದಾಗ ಎಲ್ಲಿ ತಿಳಿಬೇಕ್ರಿ? ಅದು ಬೆಳಕಿಗೆ ಬಾ, ವಿಚಾರದ ಬೆಳಕಿಗೆ. ಅವಾಗ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ ನನಗೆ. ಈ ಕತ್ತಲ್ದಾಗ ಎಲ್ಲಿ ಆಕೈತಿ? ಜಡಬುದ್ಧಿ ಜಡ ಸಂಘದ ಕತ್ತಲ್ದಾಗ ಕುಂತ್ರೆ ಏನು ತಿಳಿಬೇಕು? ಬೆಳಕಿಗೆ ಬಾ, ವಿಚಾರವಂತರ ಸಂಘ ಮಾಡು. ಅದ ಸತ್ಸಂಗನ ಬೆಳಕು. ನಿರಂತರ ಸತ್ಸಂಗದ ತೊಡಗಿದಾಗ ಇದರ ದೋಷ ದರ್ಶನ ಆಕೈತಿ. ನಮ್ಗೆ ಇದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ. ಅದನ್ನು ನಾವು ಮಾಡಾಕ್ತಾ ಇರಲಿಲ್ಲ. ಮತ್ತು ಕತ್ತಲ್ದಾಗ ಕತ್ತಲೆ ಕಡೆಗೆ ಓಡಿ ಹೋಗುವ ಗೂಗೆ ಅಂಶಗಳ ಸಾಲಿನಲ್ಲಿ ಕೂಡರು ಅದಕ್ಕೆ ಮಹತ್ವನ ಇರ್ಬೋದು. ಕತ್ತಲಕ್ಕೆ ಬರ್ತೈತಿ, ಬೆಳಕಿಗೆ ಅಂದ್ರೆ ಹೋಗುದಿಲ್ಲ, ಅಡಕೋತೈತಿ ಅದು. ಹೌದಿಲ್ಲ? ಅಲ್ಲಿ ಉಪ ಹೋಗುದಿಲ್ಲ ನಾವು ಅಂತ. ಹೌದಿಲ್ಲ? ಕತ್ತಲ್ದಾಗ ಸೋದಾಡ್ಬೇಕಂತೈತಿ. ಅದಕ್ಕೆಂದು ಉದ್ಧಾರ ಆಗ್ಬೇಕು ಅಜ್ಞಾನಿಗೆ. ಅದಕ್ಕೆ ಬೆಳಕಿನಡೆಗೆ ಬಾ. ತಮಸೋ ಮಾಂ ಜ್ಯೋತಿರ್ಗಮಯ. ಅಜ್ಞಾನದಿಂದ ಜ್ಞಾನದೆಡೆಗೆ ಬಾ, ಕತ್ತಲೆಯಿಂದ ಬೆಳಕಿನಡೆಗೆ. ಮೃತ್ಯೋರ್ ಮಾಂ ಅಮೃತಂ ಗಮಯ. ಅಸತೋ ಮಾಂ ಸದ್ಗಮಯ. ಅಸತ್ಯದಿಂದ ಸತ್ಯದೆಡೆಗೆ ಬಾ. ಯಾವಾಗ ನೀನು ಬರುವುದು? ಬೆಳಕಿಗೆ ಬರುವುದು ಯಾವಾಗಪ್ಪ ನೀನು? ಬರೇ ನಿನ್ನ ಜನ್ಮೆಲ್ಲ ಕತ್ತಲ್ದಾಗ ಹೋದವಲ್ಲು. ರೂಢಿ ಒಳಗೆ ಅನ್ನೋದಲ್ರಿ, ಅವ್ವ ಕತ್ತಲ್ದಾಗ ಕೈ ಆಡಿಸು ಅಂತಿರ್ತಾರೆ. ಅಂದ್ರೆ ಅಜ್ಞಾನಿನ ಅಂತವ. ಕತ್ತಲ್ದಾಗ ಹುಡ್ಕಾಣ ವಿಷಯ ವಸ್ತುಗಳಲ್ಲಿ ಕತ್ತಲ್ದಾಗ ಕೈ ಆಡಿಸು ಅಂತಾರಿಲ್ಲ. ರೂಢಿ ಒಳಗೆ ಅದಾವ ನಮಗೆ ಅವೆಲ್ಲ ಎಚ್ಚರಗೊಳಿಸುವಂಥ ಮಾತು. ಅವು ಆ ಕತ್ತಲ್ದಾಗ ಕೈ ಆಡಿಸು ಅಂತಿರ್ತಾರೆ. ಬೆಳಕಿಗೆ ಬಾ, ಇದ್ರಾಗ ಐತಿ ಇಲ್ಲ ಅನ್ನೋದು ಗೊತ್ತಾಗೈತಿ. ಇದ್ರ ಬೆಣ್ಣ ಆಗ್ತದಲ್ಲ ನಾವು ಬೆಳಕು. ಒಮ್ಮೆ ಅದ್ರ ಬೆಳಕು ಬಿತ್ತಂದ್ರೆ ಅದು ಸತ್ಸಂಗದ ಬೆಳಕು ಬೇಕಲ್ಲ. ಅದಿಲ್ಲ? ಇಲ್ಲಿ ಕಣ್ಣು ಮುಚ್ಕೊಂಡ್ರೆ ನಾವು ಅದನ್ನ ಬಿಡ್ತೇವೆ. ಮತ್ತು ಇಲ್ಲಿ ಬೆಳಕು ಬಂದು ಏನು ನೋಡುದಿಲ್ಲ ನಾವು, ಇದರ ದೋಷವನ್ನು ಕಾಣುದಿಲ್ಲ. ಅದಲ್ಲ, ಇನ್ನು ನೋಡಿ ಇದಂದ್ರೆ ವಿಚಾರ ಮಾಡಿ, ವಿಚಾರದ ಬೆಳಕು ನಿನ್ನಲ್ಲಿ ಜಾಗೃತ ಆತಂದ್ರೆ ದೋಷ ಕಾಣ್ತಾನ. ಅದನ್ನ ಇಚ್ಛಾ ಮಾಡಕ್ ಹೋಗೋದಿಲ್ಲ. ಅಯ್ಯೋ ಹಿಂಗೈತಿದು ಅಂತ. ಪಸಿಗೆ ಬೀಳ್ತಿ ಅದನ್ನು ತಿಳಿಲಿ ಅದ್ರ ಬಗ್ಗೆ. ಅದಿಲ್ಲ? ದಿಟ್ಟಿಸಿ ನೋಡಿರಿ ಏನೂ ಇಲ್ಲ ಇದ್ರಾಗ. ಯಾಕ್ರಿ? ದಿಟ್ಟಿಸಿ ನೋಡಿರಿ ಏನಂತಾರ? ಮನಿ ಹೇಂತಿ ಗುಡ್ಡಿ ಅಂತಾರ. ಹೌದಿಲ್ಲ? ಏನೇ ಇಲ್ಲಲ್ಲ ಇದ್ರಾಗ ಅನ್ನಿಸ್ತದೆ. ದಿಟ್ಟಿಸಿ ನೋಡೋದ್ರಲ್ಲಿ ಮೊಬ್ಬಿಗೆ ಬೀಳ್ತೈತೆ. ಕತ್ತಲ್ದಾಗ ಅವಜ್ಞಾನ ಆವರಣದಾಗ ಏನು ಗೊತ್ತಾಗೋದಿಲ್ಲ. ಏನು
ಅದಕ್ಕೆ ನಮಗೆ ಬಂಧನ ಆಗೈತಿ ಇದು ತಿಳಿಲಿಗೆ ಇದ್ದದ್ದಕ್ಕೆ. ಹೀಗೆ ಹಿಡ್ತನದಿಂದ ಬಂದಂತಹ ಬಂಧನ ತಿಳಿದ್ರೆ ಅದು ಹೋಗ್ಬೇಕು. ವಿಚಾರದ ಬೆಳಕು ಬಿದ್ದಾಗ ಇದ್ರ ಹಕ್ಕಿಕತಿ ದೋಷ ದರ್ಶನಕ್ಕೈತಿ. ವಿಷಯ ದೋಷ ದರ್ಶನ ಆದಾಗ ನಮಗೆ ಇದ್ರ ಬಗ್ಗೆ ಬಿಡಬೇಕಪ್ಪ. ಇದನ್ನು ವಿರತಿ ಬರ್ತೈತೆ ಅವಾಗ. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ. ವಿಷಯ ದೋಷ ದರ್ಶನಕ್ಕೆ ಇದು ವಿಚಾರನ ವಿವೇಕನ ಅದಕ್ಕೆ ಸಾಧನ ಅಂತ. ವಿವೇಕವಂತರ ಸಂಘ ಅಂಥ ಬೆಳಕು ನಮಗೆ ಬೇಕಲ್ಲ. ಅಂಥವ್ರ ಸಂಘ ಮಾಡಾಕ್ತಾ ಇರಲಿಲ್ಲ ನಾವು. ಬೆಳಕಿನಡೆಗೆ ಹೋಗ್ಬೇಕನ್ನೋರು ಮತ್ತು ಕತ್ತಲ್ದಾಗ ಹೋಗ್ಬೇಕನ್ನೋರು. ಜನ್ಮ ಜನ್ಮಾಂತರ ಅಜ್ಞಾನದೊಳಗೆ ಹಂಗೆ ಬಿತ್ತು ಒಳ್ಳೆಟ. ಜನ್ಮ ಜನ್ಮಾಂತರದಿಂದ ಇದ್ದಂಥ ಈ ಅಜ್ಞಾನ ಜ್ಞಾನ ಆದ ಕೂಡಲೇ ಹೋಗಿಬಿಡ್ತೈತಿ. ಕತ್ತಲೆ ಜನ್ಮ ಜನ್ಮಾಂತರ ಇದ್ದಂಥ ಕತ್ತಲೆ ಜ್ಞಾನದ ಬೆಳಕು ಬಿದ್ದ ಕೂಡಲೇ ಹೋಗ್ಬಿಡ್ತೈತಿ. ಏನು ಅದಕ್ಕೆ ಕತ್ತಲ್ದಾನ ಕರ್ಮಗಳು ಕತ್ತಲೆಯನ್ನು ನಿವಾರಣೆ ಮಾಡಲಾರು. ಏನು ಮಾಡೋದು ನೀನು ಕರ್ಮಕಾಂಡ ಎಲ್ಲ ಅದಲ್ಲ. ದೇವ್ರ ನಡ್ಕೊಂಡೆ, ದಿಂಡ್ರ ನಡ್ಕೊಂಡೆ, ಗಂಟಿ ಬಾರಿಸಿನೆ, ಧೂಪ ದೀಪ ಹಾಕಿನಿ, ಎಲ್ಲ ಕತ್ತಲ್ದೊಳಗಿನೂ ಅಲ್ಲ. ಆ ದೇವ್ರನು ಅವು ಕತ್ತಲ್ದಾನು. ಬೆಳಕಿಗೆ ಬಂದರೆ ಇವು ಯಾವೂ ಇಲ್ಲ. ಏನು ಹೆದರಾಕ್ ಹೋಗ್ಬೇಡ್ರಿ. ಇಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇರುವುದಿಲ್ಲ. ವಿಚಾರದ ಬೆಳಕಿಗೆ ಬಂದಾಗ ಇವು ಯಾವೂ ಇಲ್ಲ. ಹೆದರುವ ಅವಶ್ಯಕತೆ ಇಲ್ಲ. ಬೆದರ್ ಬೆಳಕು ದನ ಇದ್ದಂಗೆ ಅದ. ಕತ್ತಲ್ದಾಗ ಹೆದರೋದು ಅದಲ್ಲ. ಬೆಳಕಿಗೆ ನೋಡಿದರೆ ಏನು ಉಪಾಯ ಇದನ್ನು ಅವು ತಿಳುತ್ತೆ ಅಂದ್ರೆ ಅವ ಯಾಕೆ ಹೆದರ್ತಾನ ತಗಿಂದ. ಗೊತ್ತಾಗ್ಲಿಕ್ಕೆ ಹೆದರಿನ ಬಿಡುಮನೆ ಅಂತೇಳಿ ಕಂಡಂಗೆ ಆತಿದ ಅಂತೇಳಿ ವಿಚಾರ ಮಾಡಿ ನೋಡಿದ್ರೆ ಇಲ್ಲ ಇಲ್ಲ. ಅದು ದೇವರು ದಿಂಡ್ರು ಇಲ್ಲ. ಹೆದರಕ್ಕೆ ಹೋಗ್ಬೇಡ್ರಿ. ಯಾರ್ಯಾರು ದೇವ್ರಿಗೆ ಹೆದರಿಕಿದ್ರಿ ಈಗ ಹೇಳ್ರಿ. ಮತ್ತಂದ್ರೆ ಅಜ್ಜವ್ರು ಕರ್ಕೊಂಬರ್ಲಿ. ಹೆಣದೇವ್ರದು ಗಂಡ ದೇವ್ರಿಗೆ ಯಾರ್ಯಾರು ಹೆದರಿಕಿದ್ರೆ ಕರ್ಕೊಂಬ. ಇಲ್ಲಿ ನೋಡು ಅವು ಕಾಡ್ತಾವ ಇವು ಯಾವ ಕಾಡ್ದಲ್ಲ. ನಿನ್ನ ತಪ್ಪು ತಿಳುವಳಿಕೆ ನಿನ್ನನ್ನು ಕಾಡ್ತೇವೆ. ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಯಾರೂ ಕಾಡೋದಿಲ್ಲ. ನೀನು ತಪ್ಪು ತಿಳುವಳಿಕೆ ಒಳಗಿನ ಕರ್ಮಗಳನ್ನು ಮಾಡಿ ಆ ಕರ್ಮ ನಿನ್ನ ಕಾಡ್ತೈತಿ. ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ಕೆ ಬರ್ತೈತೆ. ಅದನ್ನು ಸುಧಾರಿಸ್ಕೊಳಿಕ್ಕೆ ಬರ್ತೈತಿ ನಿನಗೆ. ಜನ್ಮ ಜನ್ಮಾಂತರದಿಂದ ಮಾಡಿದ ಎಲ್ಲ ತಪ್ಪುಗಳನ್ನು ಈಗ ಸುಧಾರಿಸ್ಕೊಳಿಕ್ಕೆ ಬರ್ತೈತಿ ನಿನಗೆ. ಇಲ್ಲಿ ಮತ್ತು ಅದನ್ನು ಮಾಡಕೈತಿ ಅಂದ್ರೆ ಮತ್ತಟ್ಟು ನಿನಗೆ ದುಃಖ ಹೊಂದ್ಬೇಕಾಕೈತಿ. ಇದು ಸುಧಾರಿಸ್ಕೊಳಿಕ್ಕೆ ಅವಕಾಶ ಐತಿಲ್ಲ. ಹೌದಿಲ್ಲ. ಇಲ್ಲಿ ಮತ್ತು ಅದನ್ನು ಮಾಡಕೈತಿ ಅಂದ್ರೆ ಅನ್ಯ ಜನ್ಮಗಳಲ್ಲಿ ಮಾಡಿದ್ದನ್ನು ಮತ್ತು ಇಲ್ಲೇ ಇದನ್ನು ಮಾಡಕೈತಿ ಅಂದ್ರೆ ಇಲ್ಲಿ ಕಳ್ಕೊಳಕ್ ಬರ್ತೈತಿ ಮನುಷ್ಯನ ಜನ್ಮದಾಗ. ಅದನ್ನು ಅಂತ ಅವಕಾಶ ಐತಿ ನಿನಗೆ. ಇಲ್ಲಿ ಮಾಡ್ಕೋ ಇದನ್ನ ಕೆಲಸ. ಅದನ್ನು ಮಾಡಾಕವಲ್ಲ ಮತ್ತು ಹೀನ ಕೃತಿಗಳನ್ನು ಮಾಡ್ತೇನೆ ಅಂತ ಎಲ್ಲವರು. ಸುಧಾರಣೆ ಮಾಡ್ಕೋ. ಈಗ ಅಂಥವ್ರ ಸಂಘ ಮಾಡಿ ಬದಲಾವಣೆ ಆಕೈತಿ. ಬೆಕ್ಕದಂಥ ಪಾಪಿ ಅದನ್ನೋದು ಅವನಲ್ಲಿ ಪರಿವರ್ತನೆ ಆಕೈತಿ. ಅಂಗುಲಿ ಮಾಲ ಅಂತ ಕತಿ ಕೇಳಿರಲ್ಲ. ಬುದ್ಧನ ಯಾರನ್ನು ಬಿಡಲಿಲ್ಲ. ಅವನು ತಿಂದು ಬಿಡವು. ಅಂಗುಲಿ ಅಂದ್ರೆ ಹೆಬ್ಬಟ್ಟು. ಅಂಗುಲಿ ಅದನ್ನು ಎಷ್ಟೋ ಇದನ್ನು ಮಾಡ್ಕೊಂಡಿದ್ದ. ಎಷ್ಟೋ ಮಂದಿ ತಿಂದ. ನಾವು ತಿಂದು ಹೆಬ್ಬಟ್ಟಿನ ಸರ ಕಟ್ಕೊಂಡಿದ್ದಂತ. ಇನ್ನೊಂದು ಕಡಿಮೆ ಆಗೈತಿ ಇದು 100ಕ್ಕನ ಅಂತ. ಅದನ್ನೊಂದು ತಿನ್ಬೇಕಂದ್ರೆ ಭಾಳ ಚಲೋ ಐತಿ. ಇದನ್ನೊಂದು ತಿಂದ ಬಿಡ್ತಾನೆ ಬುದ್ಧನಂತಿಲ್ಲ. ಅವನು ಪ್ರಭಾವಳಿ ಇದಕ್ಕೆ ಅವನು ಪರಿಣಾಮ ಆಗಿಬಿಡ್ತಾನೆ. ಅವೆಲ್ಲ ಅವನು ಏಕದಮ್ ಅವಾಗ ಎಷ್ಟು ಅವನು ಪುಣ್ಯನೋ ಏನು ಬುದ್ಧನ ದರ್ಶನದಿಂದ ಅವನು ಹೊಳಿತಾವ. ಅವಾಗೆಲ್ಲ ಖಬರ್ ಆಯ್ತು ಅವಾಗ. ಬುದ್ಧನ ಅವರ ಸುತ್ತಮುತ್ತಲು ಜ್ಞಾನದ ಇರ್ತೈತಿ. ಯಾಕ್ರಿ ಪ್ರಭಾವಳಿ ಅಂತೀರಲ್ಲ. ನಾವು ಸಂಪರ್ಕ ಹಂಗಿರ್ತೈತೆ. ಮಹಾತ್ಮರ ಸಂಪರ್ಕದಿಂದ ಬದಲಾವಣೆ ಆದನು ಅಂಗುಲಿ ಮಾಲ. ಇಲ್ಲ ಅದನ್ನು ಹೆಬ್ಬಟ್ಟು ತಿಂದು ಮಂದಿ ನರಭಕ್ಷಕವ. ಮನುಷ್ಯರನ್ನ ತಿನ್ನವ. ಹೆಬ್ಬಟ್ಟು ಕಟ್ಕೊಂಡ್ಬಂದು ಅಂಥವ ಬುದ್ಧನ್ನು ತಿನ್ನಾಕ ಹೋಗ್ಯಾನವ. ಕಡಿ ತನಕ ಅವನ ಶಿಷ್ಯ ಆದವ ಅಂಗುಲಿ ಮಾಲ. ಬುದ್ಧನ ಶಿಷ್ಯರೊಳಗೆ ಅವನು ಒಬ್ಬ ಬರ್ತಾನೆ ಅಂಗುಲಿ ಮಾಲ. ಹೆಂಗೆ ಪರಿವರ್ತನೆ ಆಗ್ಬೋದು ಭಾಳ ಕಠಿಣ. ಎಂಥ ಪಾಪಿ ಅದಾನಂದ್ರು ಅದ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಅದು ಜನ್ಮನ ಕಾರಣ. ಅದಕ್ಕೆ
ಅದನ್ನ ನೆನಪು ಮಾಡಿ 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 ಅದನ್ನು ಹೊಂದಬೇಕನ್ನೋ ಇಚ್ಛೆ ಆಕೈತಿ. ಹೌದಿಲ್ಲ? ಅದಕ್ಕೆ ಅದನ್ನು ಧ್ಯಾಯಿತೋ ವಿಷಯಗಳ ನೆನಪು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ನೆನಪು ಮಾಡಿ ನಾನು ಅದನ್ನು ಹೊಂದಬೇಕನ್ನೋ ಇಚ್ಛೆ. ಹೌದಿಲ್ಲ? ಮಾರಿ ನೋಡಕ್ಕೆ ಹೋಗ್ತಾನ. ಮಾರ್ಯಾಗ ಏನಿರ್ತೈತಿ? ಮಾರಿ ಹಾಳಿಸ್ತೈತಿ. ಅದ ಯಾಕ್ರಿ ಹಾಳಿಸಿ ಹೋಗೋದ್ರಾಗ ಸುಖ ಹುಡುಕಾಗತ್ತಿ. ಹೆಂಗಸೂರು ಮಾರಿ ನೋಡಿದ್ರೆ ಏನಾಕೈತಿ? ಗಂಡಸೂರು ಮಾರಿ ನೋಡಿ ಏನಾಕೈತಿ? ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತಿ. ಹೌದಿಲ್ಲ? ಆ ದೃಷ್ಟಿಯಿಂದ ಸ್ತ್ರೀಯರನ್ನು ನೋಡಕ್ಕೆ ಅಡ್ಡಿ ಇಲ್ಲ. ಅವ್ರನ್ನ ಹೆಂಗೆ ನೋಡಬೇಕು? ಪವಿತ್ರವಾದ ಮನಸ್ಸಿನಿಂದ. ಹೌದಿಲ್ಲ? ಸ್ತ್ರೀಯರ ಸೌಂದರ್ಯ ಪರಮಾತ್ಮನ ಸೌಂದರ್ಯ ಅಂತ ತಿಳ್ಕೊ. ಹೌದಿಲ್ಲ? ಕಾಮನ ದೃಷ್ಟಿಯಿಂದ ನೋಡಕ್ಕೆ ಹೋಗ್ಬೇಡ. ಹೌದಿಲ್ಲ? ಅಲ್ಲಿ ನಾನು ಅದೇನೆ ಅಂತ. ನಿನ್ನ ದೃಷ್ಟಿ ದೋಷ ಅದ. ಹೌದಿಲ್ಲ? ಯಾವ ದೃಷ್ಟಿಯಿಂದ ನೋಡ್ತೀವಿ ಹಂಗೆ ನಿನಗೆ ಕಾಣಿಸ್ತೈತಿ. ಹೌದಿಲ್ಲ? ಇನ್ನು ದೃಷ್ಟಿನ ಸೃಷ್ಟಿ ಏನು? ಅದನ್ನ ಕಾಮಭಾವದಿಂದ ನೋಡಿದೆ ಅಂದ್ರೆ ನಿನಗೆ ಅದೇನೋ ಅದವ ಹಚ್ಚಗ ಕಾಣಿಸ್ತೈತಿ ಅಂತಾರಲ್ಲ. ಹೌದಿಲ್ಲ? ಕಾಮಣದವ ರಾಮಭಾವದಿಂದ ನೋಡಿದ್ರೆ ಅಲ್ಲಿ ನಾನು ಅದೇನೆ ಅನ್ನೋ ನಂಗೆ ಭಾವ ಬರ್ತೈತಿ. ಬೇಕಾದಂಥ ಸೌಂದರ್ಯ ಐತಿ ಅಂದ್ರೆ ಅದು ನನ್ನ ಸೌಂದರ್ಯ. ಅದು ಸತ್ಯವೇ ಸುಂದರವಾದದ್ದು ಅಂತ. ಟ್ರೂತ್ ಈಸ್ ಬ್ಯೂಟಿ ಅಂದ್ರೆ ನೀನಿರಲಿಲ್ಲ ಅಂದ್ರೆ ಇದಕ್ಕೆ ಚೈತನ್ಯ ಕಡೆ ಕಾತಂದ್ರೆ ಇದಕ್ಕೆ ಎಲ್ಲಿ ಹೆಣಕ್ಕೆಲ್ಲಿ ಸುಂದರ ಬರ್ತವ ಸತ್ವ ಬರ್ಬೇಕು. ಅದಕ್ಕೆ ಸುಂದರತ್ವದ ಕಳ ಬರಬೇಕಾದ್ರೆ ಅಲ್ಲಿ ಚೈತನ್ಯ ಐತಿ ಅಂತ. ಅಲ್ಲೇ ನಾನು ಅದೇನೆ, ನನ್ನಿಂದಲೇ ಅದಕ್ಕೆ ಸುಂದರತ್ವ ಅಂತ. ಅಲ್ಲಿ ಒಂದು ಕಳ ಬರಬೇಕಾದ್ರೆ ನಾ ಇದ್ದಾಗ ಅದಕ್ಕೆ ಕಳ ಬರ್ತೈತಿ ಹೆಣಕ್ಕೆ. ಹೌದಿಲ್ಲ? ನಾ ಇರಲಿಲ್ಲ ಅಂದ್ರೆ ಅಲ್ಲಿ ಅರಿವು ಇರಲಿಲ್ಲ ಅಂದ್ರೆ ಅದಕ್ಕೆ ಎಲ್ಲಿ ಕಳ ಎಷ್ಟು ಶೃಂಗಾರ ಮಾಡಿದ್ರೆ ಹೆಣಕ್ಕೆ ಶೃಂಗಾರ ಮಾಡಿದಂಗೆ. ಹೌದಿಲ್ಲ? ನೀ ಕಲ್ಪಿಸ್ಕೊಂಡದ್ದೆಲ್ಲ ಪುರುಷತಂತ್ರ. ವಸ್ತುತಂತ್ರ ಅಂದ್ರೆ ನೀನು ಕಲ್ಪನಾ ಎಲ್ಲ ಕೈ ಬಿಟ್ಟು ಅನುಭವ ಮಾಡ್ಕೊಳ್ಳೋದು. ತಾನೇ ತಾನಾಗಿರೋದು. ನೋಡಬಾರ್ದು ಅಂತ ಮನಸ್ಸಿನಾಗ ಏನು ಇಟ್ಕೊಂಡು ಕೂತಾನಿವ? ಹೆಣ್ಮಕ್ಳು ಮಾರಿ ನೋಡಬಾರ್ದು ಅಂತ ಬರೇ ಅದ ನೆನಪಿನಾಗ ಅದ ಮನಸ್ಸಿನಾಗ ಇಟ್ಕೊಂಡು ಕುಂತಾನ. ಬರೇ ಅದ ನೆನಪಿಗೆ ಬರೋದು, ಯಾರು ನೋಡಬಾರ್ದು ಅಂತ. ಒಬ್ಬ ವಶೀಕರಣ ಸಿದ್ಧಿಗಾಗಿ ಅವನು ಗುರುಗಳಿಗೆ ಹತ್ತು ಹೋಗಿದಂತೆ ಇಂಥವನ್ನೆಲ್ಲ ಸಾಧನೆ ಮಾಡಬೇಕಪ್ಪ. ಹಂಗಾರೆ ಅವ್ನು ಕಲಿಯಾಕ ಅಲ್ಲಿ ಹೋಗ್ಯಾನ. ಎಲ್ಲ ಕಲಿಸಿದ ಮ್ಯಾಗ ಅವಾಗ ನೀ ಮಂಗ್ಯಾನ ನೆನಪು ಮಾಡಬೇಡ ಅಂದ್ಬಿಟ್ರಂತ. ಅವಾಗ ಬರೇ ಹೊಳ್ಳೆ ಅದ ನೆನಪು ಮಾಡುದು, ಅದ ಬಂದ್ಬಿಡೋದು ನೆನಪು. ಅದ ಇದು ಹೆಣ್ಮಕ್ಳು ಮಾರಿ ನೋಡ್ಬೇಡ ಅಂದ್ಕೊಳ್ಳಿ ಅದನ್ನ ನೆನಪು ಮಾಡಾಕೈತಿ ಬಿಡ್ತೀವಿ. ಹಂಗೆ ಬರ್ತೈತಿಲ್ಲ ನಮ್ಗೆ. ನೋಡಬಾರ್ದು ಅಂತ ಮನಸ್ಸಿನಾಗ ಅದನ್ನ ಇಟ್ಕೊಂಡು ಕುಂತಾನು. ಹೆಣ್ಮಕ್ಳು ಮಾರಿ ನೋಡಬಾರ್ದು, ಗಂಡು ಮಕ್ಕಳು ಮಾರಿ ನೋಡಬಾರ್ದು ಅಂತ. ಹೌದಿಲ್ಲ? ಅದನ್ನು ನಿನ್ನ ಭಾವದೊಳಗೆ ಅದನ್ನು ಕಲ್ಪನಾ ಮಾಡ್ಕೊಂಡು ಕುಂತೀವಿ. ಅದನ್ನು ಅದೇ ಭಾವ ತೆಗೆದು ಹಾಕಿಬಿಟ್ಟೆ ಅಂದ್ರೆ ಅಲ್ಲಿ ಪರಿಶುದ್ಧನೇ ಐತಿ. ದೃಷ್ಟಿ ದೋಷ ಆಗೈತಿ ನಿನಗೆ. ಹೌದಿಲ್ಲ? ಹಂಗೆ ನೋಡಕ್ಕೆ ಅಡ್ಡಿಲ್ಲ. ಕೆಟ್ಟ ದೃಷ್ಟಿಯಿಂದ ನೋಡಕ್ಕೆ ಹೋಗ್ಬೇಡ. ಅದು ಅಲ್ಲಿ ನಾನು ಅದೇನೆ. ಅಲ್ಲಿ ಸರ್ವೇಶಾಂ ಹೃದಯ ತಿಷ್ಠತಿ, ಎಲ್ಲರ ಹೃದಯದಲ್ಲಿ ನಾನು ಅದೇನಲ್ಲಿ ಅಂತ ತಿಳ್ಕೊ ಅಂತ. ಹಂಗೆ ಆ ದೃಷ್ಟಿ ಬರ್ಬೇಕಲ್ಲ ನಮಗೆ. ಅದು ಸಂಸ್ಕಾರದಿಂದ ಬರ್ತೈತಿ. ಉತ್ತಮ ಸಂಸ್ಕಾರ ಇತ್ತಂದ್ರೆ ಅಂತ ದೃಷ್ಟಿ ನಮ್ಮಲ್ಲಿ ಜಾಗೃತ. ನಿಮಗೆ ಹೆಂಗೆ ಕಾಂತಾರೋ ನನಗೆ ಗೊತ್ತಿಲ್ಲಪ್ಪ. ನಮಗೆಲ್ಲರೂ ದೇವ್ರ ಕಾಂತಾರ ನೋಡಿದ ನಮಗೆ ಆ ಒಳಗೆ ದೋಷ ದರ್ಶನ ಆಗ್ಬೇಕಲ್ಲ ನಮ್ಗೆ. ಹೌದಿಲ್ಲ? ದೋಷ ದೃಷ್ಟಿ ನಮ್ಮನ್ನೆಲ್ಲ ಏನು ಮಾಡ್ತೈತಿ? ದಾರಿ ತಪ್ಪಿಸ್ತೈತಿ ನಮ್ಮನ್ನೆಲ್ಲ. ನೀ ಬಣ್ಣದ ಚಾಳಿಸ್ ಹಾಕೊಂಡು ಕುಂತ್ರೆ ಅದು ಹೆಂಗೆ ಬಣ್ಣ ಇರ್ತೈತಿ ಹಂಗೆ ಕಾಣಿಸ್ತೈತಿ. ಬಣ್ಣ ಎಲ್ಲ ಚಾಳಿಸ್ ಹಾಕೊಂಡ್ರೆ ನೀನು ಶುಭ್ರನ ಕಾಣಿಸ್ತೈತಿ. ನೀ ಎಂಥ ಚಾಳಿಸ್ ಹಾಕೊಂಡು ನೋಡ್ತೀವಿ ನಾವು, ಗೊತ್ತ? ಹೌದಿಲ್ಲ?
ನಿನ್ನ ಬಣ್ಣದ ಚಾಳಿಸಿನಿಂದ ನೋಡತ್ತೀನಿ ಅದನ್ನ, ಅದು ಕಣ್ ಕಾಣಿಸ್ತೈತಿ, ನಿನ್ನ ದೃಷ್ಟಿನೂ ಅದು ಹೌದಿಲ್ಲ. ಎಲ್ಲರಿಗೂ ಒಂದೇ ನಮೂನೆ ಇರುವುದಿಲ್ಲ, ಅದು ಒಂದೇ ನಮೂನೆ ಕಾಣೋದಿಲ್ಲ, ಒಬ್ಬೊಬ್ಬರಿಗೂ ಒಮ್ಮ ದೃಷ್ಟಿನ ಕಾಣಿಸ್ತೈತಿ. ಏನು ಇದು ಹುಲಿಗೆ ಇದು ಆಹಾರಾಗೆ ಕಾಣಿಸ್ತೈತಿ ಹೌದಿಲ್ಲ, ಕಾಮುಕನಿಗೆ ಅಷ್ಟೇ ಅದು ಕಾಣಿಸ್ತೈತಿ, ಆ ಯೋಗಿಗಳಿಗೆ ಇದು ಎಲುಬಿನ ಹಂದ್ರ ಅನಿಸ್ತೈತಿ ಹೌದಿಲ್ಲ. ಬೇರೆ ಬೇರೆ ದೃಷ್ಟಿ ಇರ್ತೈತಿ, ಯಾವ ದೃಷ್ಟಿಯಿಂದ ನೀನು ನೋಡಿದ ಏನು ಆ ವಿಜ್ಞಾನಿಗಳ ದೃಷ್ಟಿಯಿಂದ ನೋಡಿದ್ರೆ ಇವೆಲ್ಲ ಅವ ಒಂದು ನಮೂನಿ ದೃಷ್ಟಿಯಿಂದ ನೋಡ್ತಿರ್ತಾನೆ ಇದನ್ನ ಹೌದಿಲ್ಲ. ಇದು ಪಂಚಭೂತಾದಿಗಳಿಂದ ಸಂಘಟಿತವಾದದ್ದು ಇದು. ಏನು ನೀ ಭಾವಿಸ್ಕೊಂಡಿಯಲ್ಲ, ಈ ಭಾವನೆಗಳನ್ನೆಲ್ಲ ತಪ್ಪು. ನೀನು ಯಥಾರ್ಥವಾಗಿ ಅದನ್ನು ತಿಳ್ಕೊ, ಇದ್ದ ವಸ್ತುವಿನ ಯಥಾರ್ಥವಾಗಿ ತಿಳ್ಕೊಂಡ್ರೆ ನಿನಗೆ ಬಾಧೆ ಆಗೋದಿಲ್ಲ. ಏನು ಇನ್ನೇನೇನು ಕಲ್ಪಿಸ್ಕೊಂಡು ಕೂತೀನಿ, ಏನು ಈ ಕಲ್ಪತೆ ಭಾವನೆಗಳನ್ನೆಲ್ಲ ತೆಗೆದು ಹಾಕಿವನ್ನೆಲ್ಲ ಯಥಾರ್ಥ ಇದ್ದಕ್ಕಿದ್ದಂಗೆ ಅದನ್ನು ತಿಳ್ಕೊ. ಅದಕ್ಕೆ ಜ್ಞಾನ ಅಂತಾರೆ. ಇದ್ದಕ್ಕಿದ್ದಂಗೆ ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಅಂದ್ರೆ ಇದ್ದಕ್ಕಿದ್ದಂಗೆ ಅದನ್ನು ಸರಿಯಾಗಿ ತಿಳುವಳಿಕೆ ಮಾಡ್ಕೋದು. ಆ ವಸ್ತುವಿನಲ್ಲಿ ಇಲ್ಲದನ್ನು ಆರೋಪ ಮಾಡ್ಕೊಂಡು ಕುಂತಿರ್ತೀವಿ ಹೌದಲ್ಲ. ಹಗ್ಗದಾಗ ಹಾವಿನ ತಿಳುವಳಿಕೆ ಮಾಡ್ಕೊಂಡು ಕುಂತೀವಿ, ಕಪ್ಪಿ ಚಿಪ್ಪಿನಲ್ಲಿ ಬೇಳೆ ಐತೆ ಅಂತ ತಿಳ್ಕೊಂಡು ಕುಂತೀವಿ. ತದ್ ವಸ್ತುನಿ ತದ್ಭಾವಂ, ಅದು ಅಲ್ಲದನ್ನು ಐತೆ ಅಂತ ತಿಳ್ಕೊಂಡು ಕೂತೀವಿ. ಅದ್ರಾಗ ಸುಖ ಐತೆ, ಸುಖ ಇಲ್ಲದಲ್ಲಿ ಸುಖ ಐತೆ ಅಂತ ಕಲ್ಪಿಸ್ಕೊಂಡು ಕೂತೀವಿ. ಹಿಂಗೆ ನೀ ಕಲ್ಪಿಸ್ಕೊಂಡ್ರೆ ನಿನಗೆ ಎಂದ ಸುಖ ತೋರ್ಬೋದು ಆಗುದಿಲ್ಲ. ಅಂದ್ರೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರೋದು. ಯಥಾರ್ಥ ಜ್ಞಾನ ಮಾಡಿಕೊಂಡಾಗ ನಿನಗೆ ಅದು ಅನುಭವಕ್ಕೆ ಬರ್ತದೆ ಹೊರತು ನೀ ವಿಷಯ ವಸ್ತುಗಳಲ್ಲಿ ಅದನ್ನು ಸುಖ ಕಲ್ಪಿಸ್ಕೊಂಡು ಕೂತಿ. ಕಲ್ಪಿತ ವಸ್ತುಗಳು ಅವು, ವಿಷಯ ವಸ್ತುಗಳು ಕಲ್ಪಿತ, ಅವುಗಳಲ್ಲಿ ಸುಖವನ್ನು ಕಲ್ಪನಾ ಮಾಡ್ಕೊಂಡು ಇದ್ದ ವಸ್ತುವಿನ ಕಲ್ಪನಾ ಮಾಡ್ಕೊಂಡು ಕಲ್ಪಿಸಲಿಕ್ಕೆ ಬರುದಿಲ್ಲ. ಅದು ನಿಜವಾದ ಸುಖವನ್ನು ಕಲ್ಪಿಸ್ಕೊಂಡದ್ದು ಯಾವುದೋ ಅದು ಸ್ವರೂಪ ಅಲ್ಲ, ತೋರಿಡುವುದು. ಏನು ಅದ್ರ ಬೆನ್ನು ಹತ್ತಿ ನೀವು ಕಲ್ಪನಾದ ಬೆನ್ನು ಹತ್ತಿ ಅವ ಸುಖರೂಪ ಅಂತ ತಿಳ್ಕೊಂಡು ಕುಂತೀವಿ. ಯಾವುದು ಕಲ್ಪನಾ ಇಲ್ದಾಗ ಏನಿರ್ತೈತಿ ಅದ್ರ ಕಡೆ ಲೆಕ್ಕ ಧ್ಯಾನ ಕೂತಾಗ ಕಲ್ಪನಾರಹಿತ ಆಗಿ ಉಳ್ಕೊಳ್ಳೋ ಕೆಲಸದ. ಕಲ್ಪನಾರಹಿತ ಇರುವಿನ ಸ್ಥಿತಿ ಅನುಸಂಧಾನನ ಧ್ಯಾನ. ಏನು ಅದು ನಿಜವಾದ ಧ್ಯಾನ. ಅದನ್ನು ಬಿಟ್ಟು ಬೇರೆ ಹಿಡತನ ಇಲ್ಲ ನಮ್ಗೆ. ಏನು ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿ ಒಳಗೆ ಕಲ್ಪನಾರಹಿತ ಸ್ಥಿತಿಯ ಅನುಸಂಧಾನನ ಧ್ಯಾನ. ಮನಸ್ಸು ಅದ ಗತಿ ಆಗ್ಬೇಕು, ತದ್ಗತಿನ ಅಂದಿಲ್ಲ ಆಗಲೇ ಅದೇ ಆಗ್ಬೇಕು. ಕಲ್ಪನಾರಹಿತ ಹಾಕ್ಕೊಳೋದಾಗ ಮನಸ್ಸು ಅದರ ಅನುಭವ ನಮ್ಗೆ ಆಕೈತಿ. ಎದರ ಆಕಾರ ಆಕೈತಿ ತದ್ಗತೇನ ಅಂದ್ರೆ ಅದರ ಆಕಾರ ಆಗೋದು. ಯಾವ ವಸ್ತುವಿನ ಆಕಾರ ಆಕೈತಿ ಆ ವಸ್ತುವಿನ ಜ್ಞಾನ ನಮ್ಗೆ ಆಕೈತಿ. ಏನು ಕಲ್ಪನಾ ಆನಂದದ ಆಕಾರ ಆಗ್ಬೇಕಾದ್ರೆ ಎಲ್ಲ ಕಲ್ಪನಾ ಎಲ್ಲ ತೆಗೆದ ಕಲ್ಪನಾದ ಆಕಾರ ಆಗೋದು ಕೈ ಬಿಡಬೇಕು. ಅವಾಗ ಆನಂದದ ಆಕಾರ ಆಗಾಕಿರಾಗ್ತದೆ. ಆನಂದದ ಆಕಾರನ ಇರ್ತೈತಿ. ಏನು ಬ್ರಹ್ಮಾಕಾರ ತಯಾವೃತ್ತಿ, ಬ್ರಹ್ಮಾಕಾರ ಆನಂದದ ಆಕಾರ ವೃತ್ತಿ ಆಗ್ಬೇಕಾರ ಅನ್ಯ ಆಕಾರ ಎಲ್ಲ ಕೈ ಬಿಡ್ಬೇಕು. ಅದರ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಏನ್ ನೆನೈತಿ ಅದ ಆಗಿರ್ತೀನಿ. ಯಾವುದೇ ವಸ್ತುವಿನ ಡೆಬ್ಬಿ ತಿಳುವಳಿಕೆ ಆಗ್ಬೇಕಾದ್ರೆ ವೃತ್ತಿ ಡೆಬ್ಬಿ ಆಕಾರ ಆದಾಗ ಅದ್ರ ತಿಳುವಳಿಕೆ ನಮ್ಗೆ. ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ಬ್ರಹ್ಮಾಕಾರ, ಬ್ರಹ್ಮ ಅಂದ್ರೆ ವ್ಯಾಪಕವಾದದ್ದು, ಅದು ಸಂಕುಚಿತ ದೃಷ್ಟಿಗೆ ಅದು ಅನುಭವಕ್ಕೆ ಬರೋದಿಲ್ಲ. ಏನು ನಾವು ಈ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ, ಅದು ಮನಸ್ಸಿಗೆ ಗೋಚರ ಆಗೋದಿಲ್ಲ. ಮನಸ್ಸಿಗೆ ಅದನ್ನು ವ್ಯಾಪಕ ತನ್ನ ಅಸ್ತಿತ್ವವನ್ನು ಕಳ್ಕೊಂತೈತಿ. ಅದು ವೃತ್ತಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಾಗ ಅದರ ಆಕಾರ ಆಗಿ ಬಿಡ್ತೈತಿ. ಏನು ಈ ಸಂಕುಚಿತ ದೃಷ್ಟಿ ಎಲ್ಲ ಹೋಗ್ಬೇಕು ನಮ್ಗೆ. ಇದಿಷ್ಟ ನಮ್ಮ ಸೀಮಿತ ಅದಾವ. ಇದೆಲ್ಲ ಅಂದಾಗ ಅಲ್ಲಿ ಬ್ರಹ್ಮಾಕಾರ ವೃತ್ತಿ ಆಗ್ಬಿಡುದು. ಅದು ಏನು ಸಂಕುಚಿತ ದೃಷ್ಟಿ ಅಂಶನ ಉಳಿದಿಲ್ಲ ಅಲ್ಲಿ. ನದಿ ಸಮುದ್ರವನ್ನು ಸೇರಿದ ಕೂಡಲೇ ನದಿಯಾಗಿ ಉಳಿದನೇ ಇಲ್ಲ, ಅದ ಸಮುದ್ರನ ಆಗ್ಬಿಡ್ತೇನೆ. ಹಂಗೆ ವೃತ್ತಿ ಬ್ರಹ್ಮಾಕಾರ ಆಗ್ಬಿಟ್ಟು ಈ ದೃಷ್ಟಿ ಉಳಿಲಿಲ್ಲ. ನದಿ ಆಕಾರ ಆಗಿ ಮತ್ತೆ ನದಿಯಾಗಿ ಹರಿದಿಲ್ಲ. ಅದು ಒಮ್ಮೆ ಆ ಸ್ಥಿತಿಯನ್ನು ಪಡೆದ ಮ್ಯಾಗ ಅಂತ ಏನು ಮತ್ತೆ ನೀನು ಉಪಾಧಿ ಸಂಬಂಧ ಎಲ್ಲ ತಪ್ಪಿ ಹೋದವಿಲ್ಲ ಅಂತ. ಏನು ಬ್ರಹ್ಮಸ್ವರೂಪನ ಆದ ನೀನಂತ.
ನಮಗೇನು ಬೇಕಾಗೈತಿ ಅದ್ರ ಕಡೆ ನಾವು ಲಕ್ಷ ಕೊಡ್ಬೇಕಾಗೈತಿ ನೋಡ್ರಿ. ಗೊತ್ತು ಗುರಿ ಇಲ್ಲದಕ್ಕೆ ನಾವು ಹಂಗೆ ಬೆನ್ನು ಹತ್ತಿ ಅದ್ರಾಗೈತಿ ಇದ್ರಾಗೈತಿ ಅಂತ ಇನ್ನೇನೇನೇನು ಕಲ್ಪಿಸ್ಕೊಂತ ಹೊಂಟಿವಿ. ಏನು ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ಸುಖದಾಯಕವಾದದ್ದು ಯಾವುದು ದುಃಖದಾಯಕವಾದದ್ದು ಯಾವುದು ಅನ್ನೋ ವಿಚಾರ ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರ ಮುಖಾಂತರ ಅದನ್ನು ತಿಳ್ಕೊ. ಸತ್ಸಂಗದೊಳಗೆ ತೊಡಗಂತ. ಅವಾಗ ನಿನಗಿದು ಹಕ್ಕಿಕತೆ ಗೊತ್ತಾಕೈತಿ. ಯಾವುದು ನಿತ್ಯ ಯಾವುದು ಅನಿತ್ಯದ, ಸುಖರೂಪವಾದದ್ದು ಯಾವುದು ದುಃಖರೂಪವಾದದ್ದು ಯಾವುದು. ಸುಖ ಅಂತಲೇ ಅದಕ್ಕಂತ ತೋರುವುದು ಯಾವುದು ಸುಖರೂಪ ಅಲ್ಲ, ಅದು ಅನಿತ್ಯವಾದದ್ದು. ಜೋ ಸುಖ ನಿತ್ಯ ಪರಿಪೂರ್ಣ, ಯಾವುದು ಯಾವಾಗಲೂ ಇದ್ದದ್ದು ಎಲ್ಲ ಕಾಲದೊಳಗೂ ಯಾವುದೈತಿ ಅದು ಸುಖರೂಪವಾದದ್ದು. ನೀ ಒಂದು ಅವಸ್ಥೆ ಒಳಗಿದ್ದ ವಸ್ತು ವಿಷಯ ವಸ್ತುಗಳು ಅವು ಸುಖರೂಪ ಅಂತ ತಿಳ್ಕೊಂಡು ಮತ್ತೊಂದು ಅವಸ್ಥೆ ಒಳಗೆ ಅವಿಲ್ಲ, ಅವು ವ್ಯಾಪಕವಾದದ್ದು ಅಲ್ಲ, ಅವು ಪರಿಚ್ಛಿನ್ನವುಳ್ಳದ್ದು ಅದಾವ. ಕನಸಿನಾಗ ಅವಿಲ್ಲ. ಎಚ್ಚರಿಕೆ ಆಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಾಗಿದ್ದು ಎಚ್ಚರಿಕೆ ಇಲ್ಲ, ಎಚ್ಚರಿಕೆ ಕನಸಿನಾಗಿದ್ದದ್ದು ನಿದ್ರೆ ಒಳಗಿಲ್ಲ. ಆದ್ರೆ ನೀನು ಎಲ್ಲ ಅವಸ್ಥೆ ಒಳಗದೀನಿ. ಅಲ್ಲಿ ಇರಾವ್ ನೀನ, ಇಲ್ಲಿ ಇರಾವ್ ನೀನ, ಎಲ್ಲ ಕಡೆ ಇರಾವ್ ನೀನ. ಅದು ಸುಖರೂಪವಾದದ್ದೈತಿ, ವ್ಯಾಪಕವಾದದ್ದು. ಅದಕ್ಕೆ ಪೂರ್ಣ ಅಂದಾರ. ಪೂರ್ಣ ಅಂದ್ರೆ ಯಾವಾಗಲೂ ಇರುವಂಥದ್ದು, ಎಲ್ಲದರಾಗೂ ಇರುವಂಥದ್ದು, ಅದಕ್ಕೆ ಪೂರ್ಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಪರಿಪೂರ್ಣವಾದದ್ದು ಯಾವುದೈತಿ ಅದು ಸುಖರೂಪವಾದದ್ದೈತಿ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದು ಅದು ಪೂರ್ಣ ಅಲ್ಲ, ಅಪೂರ್ಣನ. ಆ ಪೂರ್ಣ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ಅದರ ಅನುಭವ ನಿನಗೆ ಆನಂದ ಪೂರ್ಣವಾದದ್ದು. ಅದು ತೋರೆಡುವುದಲ್ಲ, ಅದು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡಿಕೊಂಡಾಗ ಪೂರ್ಣ ಸ್ವರೂಪದ ಅನುಭವ ನಮಗೆ. ಅದನ್ನು ಹೊಂದುವಂಥ ಪ್ರಯತ್ನ ಬೇಕಲ್ಲ, ಅನುಭವಿಗಳ ಸಂಘ ಬೇಕದಕ್ಕೆ, ಅದು ಅವಶ್ಯ. ಅದು ಇಲ್ಲದಕ್ಕೆ ನಮಗೆ ಇದು ಕಠಿಣ ಆಗೈತಿ ಇಷ್ಟ. ಅಂಥವರ ಸಂಘ ಇಲ್ಲದಕ್ಕೆ, ಅದಕ್ಕೆ ಅವರ ಸಂಘ ನಮಗೆ ಬೇಕು. ಮಾಡಿ ನೋಡು, ನಿರಂತರ ಅವರ ಸಂಘದಿಂದ ನಮಗೆ ಇದು ಲಭಿಸ್ತದೆ. ಇದಕ್ಕೆ ಪರಿಹಾರ, ಬೇರೆ ದಾರಿನೇ ಇಲ್ಲ. ಅದನ್ನು ಕರುಣಿಸು, ನಿಮ್ಮ ಸಂಘ ನಿಮ್ಮ ಒಡನಾಟ ಕರುಣಿಸು. ನನಗೆ ಬೇಡ, ಬೇಡುವೆನ ಭವಭವದಳು ಇಂಥವುದನ್ನು ನಾನು ಕರುಣಿಸು. ನಿನ್ನ ಸಂಘವನ್ನು ನನಗೆ ಉಳ್ಕಿದ್ದು ಯಾವುದೂ ಬೇಡ ಈ ಜಗತ್ತಿನೊಳಗ. ಅದನ್ನು ಬೇಡ್ಕೊಂಡರು. ನಿರಂತರ ಅವರ ಸಂಘದೊಳಗೆ ಅಂತಹ ವಿಚಾರದೊಳಗೆ ನೀನು ತೊಡಗಿದ್ರೆ ನೀನು ಅದ ಆಗಿಬಿಡ್ತೀಯ. ಅದರ ನೀನು ಮಾಡಿ 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 ಅದ ಆಗಿಬಿಡ್ತೀಯ. ಇದ್ರ ಸಂಘ ಜಡಬುದ್ಧಿ ಸಂಘ ಮಾಡಿ ಮಾಡಿ ನಾವು ಜಡಭಾವದಾಗ ಇಳ್ಕೊಂಡು ಕುಂತ್ಬಿಟ್ಟೇವೆ. ಭಾಳ ದಿನದ ಸಂಘ ಅದು ಹಿಂಗೆ ಪರಿಣಾಮ ಮಾಡ್ತೈತಿ ನೋಡಿ. ಯಾವುದೇ ಸಂಘ ನಿಮಗೆ ಅದು ಪರಿಣಾಮ ಮಾಡೇ ಬಿಡ್ತೈತಿ. ನಮಗೆ ಸಂಘ ಮಾಡಿ 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 ಜಡಭಾವತಿ ಜಡ ಸಂಘ ಮಾಡಿ ಮಾಡಿ ನನಗೆ ನಮ್ಮಂಥವು ಎಂದಾದವ್ರಿ, ನಾವು ಹೆಂಗೆ ಜೀವರದೇವಂತ. ಅದೇ ಹೇಳ್ತಾರೆ, ಹೆಂಗಸೂರು ಸಂಘ ಮಾಡಿ ಮಾಡಿ ಅದು ಹೆಂಗಸ ಆಗಿತ್ತಂತ. ನಾ ಗಣಸು ಅನ್ನೋದು ಮರ್ತು ಬಿಟ್ಟೈತೆ. ಹಂಗೆ ನಮಗೆ ಸಂಘ ಮಾಡಿ ಮಾಡಿ ಜಡಬುದ್ಧಿ ಸಂಘ ಮಾಡಿ ನಾವು ಯಾರಿದು ಅಜ್ಞಾನದೊಳಗೆ ಅದು ಗಟ್ಟಿಯಾಗಿಬಿಟ್ಟೈತಿ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಬೇಕಾತಂದ್ರೆ ಈ ಅಜ್ಞಾನ ಗಟ್ಟಿಯಾಗುವಂಥ ಸಂಘ ಜಡಬುದ್ಧಿ ಜಡ ಸಂಘವನ್ನು ನಾವು ಅದಕ್ಕಂಥ ವಿಚಾರವಂತರ ಸಂಘದೊಳಗೆ ಕಾಲು ಕಳಿಬೇಕು. ಅದೊಂದು ಪುಣ್ಯ ಬೇಕಲ್ಲ. ಯಾಕ್ರಿ ಮತ್ತು ಎಳ್ಕೊಂಡು ಹೋಗ್ತೈತಿ ಅದು ಪಾಪ ಕರ್ಮ. ಮತ್ತು ಅದ ಸಂಘದಾಗ ಅಲ್ಲೇ ವಾದೇನಂತೈತಿ ಒಳ್ಳೆ ಮತ್ತು ಹೌದಿಲ್ಲ. ಎಲ್ಲಿ ತನಕ ಸುಖಬುದ್ಧಿ ಐತಿ ಅಲ್ಲಿ ತನಕ ಅದನ್ನ ನೆನಪು ಮಾಡಿ. ಯಾರ್ಯಾರಿಗೆ ಅದ್ರಾಗ ಸುಖಬುದ್ಧಿ ಐತಿ ಅದರ ನೆನಪಿನಾಗ ಇರ್ತೇವೆ ನಾವು. ಅದ ಸುಖ ಕೊಡ್ತೈತಿ ಅಂತ. ಅದ್ರ ಕಡೆಗೆ ಅದರಿಂದ ನಾವು ಧನವನ್ನು ಹೊಂತೇವೆ, ಬೇಸರಿಕೆಯನ್ನು ಹೊಂತೇವೆ. ಮುದುಕಾಗೋ ಮಟ್ಟ ಬಿಡ್ಲಿಲ್ಲಲ್ಲೋ ಅದರ ಸಂಘ, ವಿಷಯಗಳ ಸಂಘ. ಬಾಯಿ ಬಗಡ ಆಗಿ ಮುಕ್ಕಳಿ ತಗಡಾದ್ರು ಇನ್ನೂ ಅದ್ರ ಸಂಘ ಮಾಡೋದು ಬಿಡುವಲ್ಲೆಲ್ಲ. ಇನ್ನೂ ಹೊಳೆವಲ್ಲ ನಿನಗಂತಿದ್ರದ್ದು. ಅದಾಗ ಸುಖ ನಾಳೆ ಕೊಡ್ತೈತಿ ನಾಳೆ ಕೊಡ್ತೈತಿ. ಎಷ್ಟು ನಾಳೆಗಳಾದವು, ಎಷ್ಟು ವರ್ಷಗಳು ಆದವು, ಎಷ್ಟು ಜನ್ಮಗಳಾದವು. ಇನ್ನ ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೇನಲ್ಲ ಅಂತ. ತೂರಿಕೆಯಾಗ ಆಸಕ್ತಿ ಐತಿ ಅಂತ ಅದ್ರ ಕಾಮ ಉಂಟಾಕೈತಿ. ಕಾಮಕ್ಕೆ ಅಡ್ಡಿ ಆದ ಕೂಡಲೇ ಸಿಟ್ಟು ಬರ್ತೈತಿ. ಸಿಗದ ಕೂಡಲೇ ಯಾಕ್ರಿ ಅದಕ್ಕೆ ಅಡ್ಡಿ ಆದ ಕೂಡಲೇ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಕೂಡಲೇ ಪಾಪಕೃತಿಗಳು ಪೀಡಾ ಕೊಡಾಕತ್ತಿ, ಬೇಯಾಕ ರಚನೆ ಮಾಡ್ತೀವಿ, ಹೊಡ್ಯಾಕ ಶುರು ಮಾಡ್ತೀವಿ. ಬಾಳೆ ಅಂದ್ರೆ ಏನಪ್ಪ, ಒಮ್ಮೆ ಅನುಕೂಲ ಆಕೈತಿ ಒಮ್ಮೆ ಪ್ರತಿಕೂಲ ಆಕೈತಿ. ಮಾಡಿದ ಕರ್ಮಕ್ಕನುಸಾರವಾಗಿ ಅನುಕೂಲ ಪ್ರತಿಕೂಲ ಹಾಕಿರ್ತಾರೆ.
ಯಾವಾಗಲೂ ಅನುಕೂಲ ಇರ್ತೈತೆ ನಿನಗೆ. ಅದ್ರ ಕೂಡ ಪ್ರತಿಕೂಲ ಇರ್ತೈತಿ. ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೋ, ಬರೀ ಅನುಕೂಲ ಇದ್ದದಕ್ಕೆ ಬಾಳೆ ಅಂತಾರೋ? ಎರಡೂ ಇರುವ ನಾವು, ಹೌದಿಲ್ಲ? ಅನುಕೂಲ ಪ್ರತಿಕೂಲ ಇದ್ದದ್ದು, ಅದಕ್ಕೆ ಬಾಳೆ ಅಂತಾರೆ. ಒಮ್ಮೆ ಅನುಕೂಲ ಆದದ್ದು ಪ್ರತಿಕೂಲ ಆಗ್ಬೋದು, ಪ್ರತಿಕೂಲ ಆದದ್ದು ಅನುಕೂಲ ಆಗ್ಬೋದು. ಎಷ್ಟು ಚಲೋ ಇದ್ದು ಅಲ್ಪ ಮರ, ಹಿಂಗ್ಯಾಕಾದು ಇವು ಅಂತಿಸ್ತಾರ, ಹೌದಿಲ್ಲ? ಏನು ಮರ, ಒಂದೇ ಹೊಟ್ಟಿಲೆ ಹುಟ್ಟಿದ್ದು ಹಿಂಗ್ಯಾಕಾದು ಅಂತ. ಗಂಡ ಹೆಂಡತಿ ಸಹಿತ ಅವು ಹಂಗಾಕಾವು. ಅದರ ಮಾರಿ ಹತ್ತಾಗ ಇದ್ರ ಮಾರಿ ಹಾಕದ, ಹೌದಿಲ್ಲ? ಸಾತ್ರು ಸುಧಾ ಹೊಳ್ಳಿ ನೋಡಿದಳು ಹೋಗಿ ನೀ ಅಂತ ಇರ್ತಾವ. ಹಂಗ ಆಗ್ಬಿಟ್ಟಿರ್ತಾವ, ಒಂದೊಂದು ದಿಕ್ಕಿಗೆ ಒಂದೊಂದು ಆಗ್ಬಿಟ್ಟು. ಏನು ಎಷ್ಟು ಪ್ರೀತಿ ಇತ್ತು ಮೊದಲು, ಅದ ನನಗೆ ಅಪ್ರಿಯ ಕೊಂಡ್ಕೊಂಡಿರ್ತೈತಿ, ಹೌದಿಲ್ಲ? ಅಜ್ಞಾನದ ಮೂಲಕ ನಾವು ಹಿಂಗೆ ಅದ್ರ ಬೆನ್ನತ್ತಿ ತೂರೆಡುವಂಥ ವಸ್ತುಗಳು ಬೆನ್ನತ್ತಿ ತಿರ್ಗಾಕತ್ತೀವಿ. ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಎದ್ರಾಗ ಆಸಕ್ತಿ ಐತಿ ನೋಡ್ಕೋ ನಿಮ್ದು. ಏನು ಈ ವಿಷಯಗಳ ಮ್ಯಾಗಿನ ವ್ಯಾಮೋಹ ಹೋಗೋ ಮಠ ನಮಗಿದು ಅನುಭವಕ್ಕೆ ಬರುವುದನಿಲ್ಲ. ಸಮತ್ವದ ಅನುಭವವನ್ನು ನಾವು ಪಡಿಬೇಕಾತಂದ್ರೆ ವಿಷಮದ್ದೆಲ್ಲ ಕೈ ಬಿಡಬೇಕಾಗಿ. ವಿಷಯ ವಸ್ತುಗಳೆಲ್ಲ ವಿಷಮದವು. ಆನಂದ ಅದು ಸಮ ಅದ. ಏನು ಅದಕ್ಕೆ ತ್ವರೆ ವಿಷಯವನ್ನು ಅಂತ ಹೇಳಿತ್ತು. ಸಮತ್ವಂ ಯೋಗ ಉಚ್ಯತೆ ಅಂತ. ಸಮತ್ವದ ಕಡೆ ಲಕ್ಕ ಕೊಡೋದನ್ನ ಯೋಗ. ಅವಾಗ ಮನುಷ್ಯನ ಹರಿದಾಟ ನಿಲ್ತೈತಿ. ಸಮತ್ವ ಸ್ಥಿತಿಯನ್ನು ಪಡೆದಾಗ, ಬುದ್ಧಿ ಸಮಸ್ಥಿತಿಯನ್ನು ಪಡೆದಾಗ ಮನುಷ್ಯನ ಚಂಚಲತ್ವೆಲ್ಲ ಹೋಗೈತಿ. ಅದಕ್ಕೆ ಸಮಾಧಿ ಅಂತ. ಬುದ್ಧಿ ಸಮವಾಗುವಿಕೆಗೆ ಸಮಾಧಿ ಅಂತ. ಸಮಾಧಿ ಅಂದ್ರೆ ಹೆಣ ಹೋಗೋದು ಕಟ್ಟಿಲ್ಲ. ಬುದ್ಧಿ ಸಮಾಧಿ ಅಂದ್ರೆ ಬುದ್ಧಿ ಸಮವಾಗುವಿಕೆಗೆ ಸಮಾಧಿ ಅಂದ್ರೆ. ಎಲ್ಲನೂ ಸುಮ್ಮನೆ ಕೂತ್ಕೊಂಡು ವಿಚಾರ ಮಾಡಕ್ಕೆ ಕಲೀರಿ ನೀವು, ಅಂದ್ರೆ ಹೊಳಿತೈತೆ. ಕೇಳಿದ್ದು ಪುನಃ 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 ಅದನ್ನು ಆಸಕ್ತಿಯಿಂದ ಕೇಳು, ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಬೇಕಾದಂಥ ದಡ್ಡದನಂದ್ರೂ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತಾನೆ. ಅದನ್ನು ಮಾಡಾಕ್ತ ಇದ್ರಾಗ ಎಷ್ಟು ಲಾಭ ಐತೆ ಅನ್ನೋದು ಎಷ್ಟು ಅನುಭವಕ್ಕೆ ತಂದು ಕೊಟ್ಟರು ಮತ್ತು ಅದರಾಗ ಹೋಗ್ಬಿಡ್ತೈತೆ. ಬರೇ ಬಾಳ್ಯಾಕೆ ಬಡ್ಕೊಂಡು ಸತ್ತು ಎಷ್ಟು ಶರೀರಗಳು ಹಾಳು ಮಾಡ್ಕೊಂಡೇವೆ ಇದು. ಅದರಾಗಿನ 100ನೇ ಭಾಗ ಇದಕ್ಕೆ ಪ್ರಯತ್ನ ಮಾಡಿದ್ರೆ ನೀ ದೇವ್ರ ಅಕ್ಕಿ ನೋಡು. ಯಾಕ್ರಿ ನಾವು ಎಷ್ಟು ಪ್ರಯತ್ನ ಮಾಡ್ತೇವಲ್ಲ ಬಾಳೆ ಸಂಬಂಧ ಸುಖ ಹೊಂದಬೇಕಂತ, ಅದರಾಗಿನ 1/100ನೇ ಭಾಗ ಶತಾಂಶದಷ್ಟು ನೀ ಇದಕ್ಕೆ ಪ್ರಯತ್ನ ಮಾಡಿದ್ರೆ ನೀ ದೇವ್ರ ಅಕ್ಕಿವ. ಅದಕ್ಕೆ ನಾವು ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ಸ್ವಲ್ಪ ಯಾಕಾಗೋಲ್ದಕ್ಕೆ ದೊಡ್ಡ ಲಾಭ ಅದ ಇದ್ರೊಳಗೆ. ಅದಕ್ಕೆ ಪ್ರಯತ್ನ ಮಾಡು, ತೊಡಗು, ಅದರಾಗ ಸತ್ಸಂಗದೊಳಗೆ ತೊಡಗು. ಅದರ ಲಾಭ ಏನೈತೆ ನಿನಗೆ ಮುಂದೆ ಪರಿವರ್ತನೆ ಆಗೈತಿ ಇರ್ತಕ್ಕ. ಆ ಕೇಳಿದ ಲಾಭ ಎಂದೂ ವ್ಯರ್ಥ ಆಗುದಿಲ್ಲ. ಇದ್ರೊಳಗೆ ಕಳೆದ ವೇಳೆ ಎಂದೂ ನಿರರ್ಥಕ ಆಗುದಿಲ್ಲ ಅಂತ ಹೇಳ್ಯಾರ. ನೀ ಅದರಾಗ ಕಳೆದ ವೇಳೆ ಎಲ್ಲ ವ್ಯರ್ಥ, ನೀನು ಜನ್ಮ ಹಾಳಾತೇನೆ, ಗುಡ್ಡ ಕಲ್ಲು ಹೊತ್ತಂಗ ನೀನು ಬಾಳ. ಬರೀ ವಿಷಯ ಚಿಂತನದ ಕಾಲ ಸತ್ವರೆ. ಅದಕ್ಕೆ ಜೀವನ ಎಲ್ಲ ಮನುಜ ಕುಲದ ಜನನದ ಲಾಭ ಯಾವುದು ಅಂದ್ರೆ ತನ್ನನ್ನು ತಾತಿಕೊಳ್ಳೋದು, ನಿತ್ಯ ಶ್ರವಣ ಮನನ, ತನ್ನ ಬಗ್ಗೆ ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಶ್ರವಣ ಮನನ ನಿಧಿಧ್ಯಾಸನ ತನ್ನ ಇರುವಿನ ಬಗ್ಗೆ ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಬರೀ ಬಾಳೆ ಬದುಕಿನ ಬಗ್ಗೆ, ತೋರಿಕೆ ಬಗ್ಗೆ, ಇಂದ್ರಿಯಗಳ ವ್ಯಾಮೋಹದ ಬಗ್ಗೆ ಬರೇ ಕೇಳುವುದು, ಇದನ್ನು ಮಾಡಿದ್ರೆ ವ್ಯರ್ಥ ಆಯ್ತು ನಿಮ್ಮ ಜೀವನ ಅಂತ. ಏನೂ ಲಾಭ ಇಲ್ಲ. ತೋರಿ ಇಡಕ್ತಾವಲ್ಲ ಅವು ಅನಿತ್ಯದವು ಮತ್ತು ದುಃಖ ಕೊಡ್ತಾವೆ. ಇದನ್ನು ಮಜಾಕ್ ಬಿದ್ದೆ ಅಂದ್ರೆ ರಂಜನಾಕ್ ಬಿದ್ದರೆ ಹೋಗ್ತಾನೆ. ರಂಜನಾ ಅಂದ್ರೆ ಇಂದ್ರಿಯಗಳ ಮಜಾ. ನಿರಂಜನ ಸ್ಥಿತಿಯನ್ನು ನಾವು ಹೊಂದಬೇಕನ್ನುವಂಗಿದ್ರೆ ಇಂದ್ರಿಯಗಳ ವ್ಯಾಪಾರ ಬಂದ, ಮನುಷ್ಯನ ವ್ಯಾಪಾರ ಬಂದ್ ಮಾಡೋದು. ಅದು ನಮ್ಮಲ್ಲಿ ವಿವೇಕ ಇದ್ರೆ ಬರ್ತೈತಿ ನಿಗ್ರಹ ಮಾಡ್ಕೊಳಕ. ವಿವೇಕ ಇರಲಿಲ್ಲ ಅಂದ್ರೆ ನಿಗ್ರಹ ಮಾಡೋ ಸಾಮರ್ಥ್ಯ ನಮಗೆ ಬರೋದಿಲ್ಲ. ಯಾವನಲ್ಲಿ ವಿವೇಕದ ಅಭ್ಯಾಸ ಇರ್ತೈತಿ ಅವಾಗದು ಸಾಧ್ಯ ಐತಿ. ಕಂಟ್ರೋಲ್ ತನ್ನಿಂತಾನ ಮನುಷ್ಯನ ಶಮ ಆಕತಿ, ಇಂದ್ರಿಯಗಳ ದಮ ಆಕವು. ಅವಾಗ ಇದು ಆಂತರಿಕ ಅಭ್ಯಾಸ ನಡೀತೈತೆ. ಆತ್ಮಚಿಂತನದ ಅಭ್ಯಾಸ ಮಾಡ್ಕೊಳಕ್ಕೆ ಬರ್ತೈತೆ ನಮ್ಗೆ. ಅದಕ್ಕೆ ಅವು ಇಲ್ಲಲ್ಲೇ ನಮ್ಗೆ ಹಂಗೆ ನಾವು ಅದಕ್ಕೆ ಸಾಧನ ಚತುಷ್ಟಯಗಳು ಅಂತಾರೆ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವೇದಾಂತದ ಅಭ್ಯಾಸ ಮಾಡಿದರೆ ಇದು ಸಾರ್ಥಕ ಆಕೈತಿ. ನಾವು ಇಲ್ಲಲ್ಲೇ ಜಾಳಿಗಿಲ್ಲ, ಬಗರಿಲ್ಲ, ರೂಮ್ ಅಂದ್ರೆ ಅಂತ ಹೌದಿಲ್ಲ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ,
ಮನೋನಿಗ್ರಹ ಇಂದ್ರಿಯ ನಿಗ್ರಹ ಇಲ್ಲ, ಅದನ್ನು ಹೊಂದ್ಬೇಕನ್ನೋ ಉದ್ಘಾಟ ಇಚ್ಛಾ ಇಲ್ಲಲ್ಲೇ ಹಂಗೆ ನಾನು ಕೇಳಿ ಎಲ್ಲಿ ಉಳಿಬೇಕು ನೀನು? ಅವ ಅಧಿಕಾರಿ ಇದಕ್ಕೆ. ಏನು ಸಾಧನ ಚತುಷ್ಟಯ ಸಂಪನ್ನವನ್ನು ಯಾರು ಪಡ್ಕೊಂಡಿರ್ತಾರೆ ಅವ್ರು ಇದಕ್ಕೆ ಅರ್ಹತೆ ಉಳ್ಳವರು ಅಂತ. ಇಲ್ಲ ಅಂದ್ರೆ ಯಾರಿಗೂ ಅದು ಹಂಗೆ ಅನಧಿಕಾರಿಗೆ ಅದು ಹತ್ತುದಿಲ್ಲ ಅಂತಿದ್ದ ಅಜ್ಜವ್ರು, ಅದಕ್ಕೆ ಅಂತಿದ್ರು ಅಧಿಕಾರಿ ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ್ರ ಅಧಿಕಾರಿ ಆದರೆ ಇರ್ತಿ. ಹೌದಿಲ್ಲ? ಅದಕ್ಕೆ ಅಧಿಕಾರ ಸಂಪನ್ನತ್ವವನ್ನು ನಾವು ಪಡ್ಕೋಬೇಕಾತಂದ್ರೆ ಅವ್ರು ಹೇಳಿದಂಥ ವಿಚಾರ ಕಡೆಗೆ ನಾವು ಗಮನ ಕೊಡಬೇಕಾಗ್ತದೆ, ವಿವೇಕವಂತರಾಗಬೇಕಾಗ್ತದೆ. ವಿವೇಕವಂತರಾದಾಗ ಇದ್ರ ಯಾಕಿನ ಎಲ್ಲ ನಮಗೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ಕೆ ಬರ್ತೈತಿ. ಅದು ಶಮ ದಮ ತಿತಿಕ್ಷ ಸಹನ ಮಾಡ್ಕೊಳ್ಳೋ ಶಕ್ತಿ ಬರ್ತೈತಿ. ನಮಗೆಲ್ಲ ನಾವ ಕಾರಣದಕ್ಕೆ, ಇನ್ನೊಬ್ಬರ ಕಾರಣ ಅಲ್ಲಪ್ಪ. ಅವ್ರು ತೊಂದರೆ ಕೊಡ್ತಾರೆ, ಇವ್ರು ತೊಂದರೆ ಕೊಡ್ತಾರೆ, ನಾವು ಹಿಂದೆ ಮಾಡಿದ್ದ ಈಗ ನಮಗೆ ಬಂದೈತಿ. ಹಂಗೆ ಸಹನ ಮಾಡ್ಕೋಬೇಕು, ತಾಳ್ಮೆ. ಈ ವಿವೇಕಿದ್ರೆ ಬರ್ತೈತಿ ನಮಗೆ. ತಾಳ್ಮೆಗಿಂತ ತಪಮಿನ್ನುಂಟೆ ಅಂತ. ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು. ಹೌದಿಲ್ಲ? ಎಂಥ ಪ್ರಸಂಗ ನಮಗೆ ನಾವು ಮಾಡಿದಾಗ ಬಂದೈತಿ ಅದು. ಸುಮ್ಮನೆ ಇರಿ, ನಾವು ಮಾಡಿದ್ದನ್ನು ಸುಮ್ಮನೆ ಅನುಭವಿಸು. ಭಾಳ ಇನ್ನೊಮ್ಮೆ ನೀವು ಮಾಡಕ್ಕೆ ಹೋಗ್ಬೇಡಿ ಇನ್ನೊಬ್ಬರಿಗೆ. ಅದು ಭಾಳ ಕಠಿಣ ಐತಿ. ಅದಕ್ಕೆ ತಪಸ್ವಿಗಳು ಅಂತಾರೆ. ತಡ್ಕೊಳ್ಳೋ ಶಕ್ತಿ ಬೇಕಲ್ಲ ನಮ್ಗೆ. ಸಟಕ್ಕನ ಇನ್ನೊಬ್ರು ಪೀಡಾ ಕೊಡ್ತೇವೆ, ಬೇಯಾಕೆ ಚಾಲು ಮಾಡ್ತೇವೆ, ಮತ್ತು ಅದ್ರ ಫಲ ನೀವು ಉಣ್ಬೇಕಾಕೈತಿ. ಅದು ಮುಂದೆ ಜನ್ಮಕ್ಕೆ ಬೀಜ ಆಕೈತಿ ಹುಟ್ಟಾಕ. ನೀ ಏನು ಬಿತ್ತಿ ಅದನ್ನು ಬೆಳಿತಿ ನೋಡಿ. ಒಳ್ಳೆ ಭಾವನೆ ಒಳ್ಳೆಯ ಕೃತಿಗಳು ನಿನ್ನಲ್ಲಿ ಜರುಗಿದ್ರೆ ನಿನಗೆ ಒಳ್ಳೆ ಫಲ ಸಿಗ್ತೈತಿ. ಈಗ ಏನು ಮನುಷ್ಯನ ಜನ್ಮದಾಗ ಏನು ಬಿತ್ತೆ ನೋಡೋದ ಬರೋದು ನೀವು. ಈಗ ಬಾಕಿ ಜನ್ಮದಂದ ಅಲ್ಲ ಅದು. ನೀಗೇನು ಅವು ಊಟ ಮಾಡೋಕ್ಕಷ್ಟ. ಈಗೇನು ಮನುಷ್ಯನ ಜನ್ಮದಾಗ ಮಾಡಿದ ಕರ್ಮಕ್ಕನುಸಾರಾಗಿ ಅದನ್ನು ನಾವು ಊಟ ಮಾಡಾಕತ್ತೇವೆ. ಎಂತೆಂಥ ಜನ್ಮಗಳನ್ನು ಹೊಂದಿ ಇದೇನು ಮಾಡ್ಬೇಕಾಗಿತ್ತು? ಬಿತ್ತಿದ್ದನ್ನು ಬೆಳೆದಕ್ಕೂ ಅಂತಾರಲ್ಲ. ನೀ ಏನು ಮಾಡಿದ್ದನ್ನು ಅನುಭವಿಸಕ್ಕೆ ನಾವು ಅದು ತೀರ್ಸಕ್ಕೆ ಬರ್ಬೇಕಾಗತ್ತೆ. ದಾಖಲಾತಿ ಆಕೈತಿ. ಈಗ ಮನುಷ್ಯನ ಜನ್ಮದಾಗ ಏನು ಮಾಡ್ತೀವಿ ಅದೆಲ್ಲ ದಾಖಲಾತಿ. ಅದಕ್ಕೆ ಒಳ್ಳೆಯದನ್ನು ಮಾಡುವಂಥ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಪೂರ್ಣ ಸ್ಥಿತಿ ನಿನಗೆ ಈ ಜನ್ಮದಾಗ ಹೊಂದಾನ ಆಗಲಿಕ್ಕೂ ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಯಾವುದು ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದು. ಅದನ್ನು ಕಲೀಪ ಅಂದಾಗ ನಿನಗಿದು ಮುಂದೆ ಅಂಥ ಪುಣ್ಯ ಒದಗಿ ಬಂದಾಗ ನಿನಗೂ ಇದು ಅನುಕೂಲ ಆಕೈತಿ. ಅಂಥ ಒಂದು ವಾತಾವರಣ, ಅಂಥವ್ರ ಸಂಘ ನಿನಗೆ ಇದು ಲಭಿಸ್ತೈತಿ. ಅವ್ರು ಮಾಡ್ಯಾರ ಹಿಂದೆ ಇನ್ನೊಬ್ಬರಿಗೆ ಸಾಕಷ್ಟು ಪುಣ್ಯ ಮಾಡ್ಯಾರ, ಅವರಿಗೆ ದೊರಕೈತಿ. ಹಂಗೆ ನಾವು ಪುಣ್ಯದ ಫಲಾರ ಬೇಕಂತೇವೆ, ಪುಣ್ಯ ಮಾಡಕ್ಕೆ ಒಲ್ಲೆ ಅಂತೇವೆ. ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರುವಂತಿ, ಪಾಪಸ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ ಅಂತ. ಕೆಟ್ಟದ್ದು ಬೇಡಪ್ಪ ನಮಗಂದ್ರೆ ಮತ್ತು ಕೆಟ್ಟದ್ದು ಕರ್ಮಗಳನ್ನು ಮಾಡ್ತೀನಿ. ನಮ್ಮ ಕರ್ಮ ಕೃತಿಗಳು ಎಂಥವದ ನೋಡ್ಕೋರಿ. ಅದರ ಅನುಗುಣವಾಗಿ ಮುಂದೆ ನಮಗೆ ಅಂಥ ಜನ್ಮಗಳು ಬರ್ತವೆ. ಮನಸ್ಸಿನಿಂದ, ಶರೀರದಿಂದ, ವಾಣಿಯಿಂದ ನೀವು ಉತ್ತಮ ಕರ್ಮಗಳನ್ನು ಮಾಡಿದರೆ ನಿನಗೆ ಉತ್ತಮ ಗತಿ ಆಕೈತಿ. ಕೆಟ್ಟ ಕರ್ಮಗಳನ್ನು ಮಾಡಿದರೆ, ಮನಸ್ಸಿನ ಕೆಟ್ಟ ಭಾವನೆ ಮಾಡಿದರೆ ಕೆಟ್ಟ ಮಾತುಗಳು ಬರ್ತಾವ, ಕೆಟ್ಟ ಕರ್ಮಗಳು ಘಟಿಸ್ತಾವ. ಮನಸ್ಸಿನಾಗ ಸಹಿತ ಬರಬಾರ್ದು ನಿನಗೆ, ಕಾಯ ವಾಚ ಮನಸ. ಅವಾಗ ಪರಿಶುದ್ಧವಾದಂಥ ಜೀವನ ಸಾಗಿಸಕ್ಕೆ ಬರ್ತೈತಿ ನಿನಗೆ. ಕೆಡಕ್ಕೆ ಬಯಸಬೇಡ, ಯಾರಿಗೂ ಕೆಡಕ್ಕೆ ಬಯಸೋದು ನಿನಗೆ ಕೆಡಕದ. ನಿನ್ನ ಕಾಲ ಮ್ಯಾಲ ನಿನ್ನ ಕಲ್ಲು ಚೆಲ್ಕೊಂಡಂಗೆ ಕೆಡಕ್ಕೆ ಮಾಡ್ಬೇಕನ್ನೋ ಭಾವ ಬಂದ್ರೆ ಮೊದಲು ನಿನ್ನ ಮನಸ್ಸು ಕೆಟ್ಟಿರ್ತೈತಿ. ಒಳ್ಳೇದು ಮಾಡ್ಬೇಕನ್ನೋ ಭಾವ ಬಂದ್ರೆ ಮೊದಲು ನಿನಗೆ ಒಳ್ಳೇದಾಗಿರ್ತೈತಿ. ಇನ್ನೊಬ್ಬರಿಗೆ ಹಿತ ಮಾಡೋದು ಯಾವ್ದ್ರ ಸಂಬಂಧ? ನಿನ್ನ ಹಿತಕ್ಕಾಗಿ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಇಷ್ಟು ತಿಳಿದ್ರೆ ಸಾಕು, ನಿನ್ನ ಜನ್ಮ ಪಾವನಕೈತಿ ನೋಡಂತ. ಹೆಚ್ಚಿನೇನು ಮಾಡಬೇಕಾಗಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಈ ಪೂಜೆ ಹಿಡೀನಿ ಅದನ್ನು. ಈ ಪೂಜೆ ಮಾಡಕ್ಕೆ ಬಂದಾಗ ನಿನಗೆ ಇನ್ನು ವಿಶೇಷ ಪೂಜೆ ಮಾಡಕ್ಕೆ ಬರ್ತೈತಿ. ಕಲ್ಪನಾ ರಹಿತ ಇರುವು ನನ್ನ ಸ್ವಂತ ಅಂತಃಕರಣ ಸ್ವಚ್ಛ ಆಕೈತಿ. ಅವಾಗಿದ್ರೆ ಅಭ್ಯಾಸ ಮಾಡಕ್ಕೆ ಬರ್ತೈತಿ ನಿನಗೆ. ಅಂತಃಕರಣ ಸ್ವಚ್ಛ ಇರಲೇ ನಿನಗೆ ಅದನ್ನು ಕಲ್ಪನಾ ರಹಿತ ಇರುವು ನಾನು ಧ್ಯಾನ ಎಲ್ಲಿ ನಡಿಬೇಕು ನಿನಗೆ? ವಿಷಯಗಳೆಲ್ಲ ಒಳಗೆ ಆಮೋಹ ದೋಷ ದರ್ಶನ ಆಗ್ಬೇಕಲ್ಲ, ಅದೆಲ್ಲ ಹೋಗ್ಬೇಕು. ಈ ಪೂಜೆ ಮಾಡೋದ್ರಿಂದ ಪುಣ್ಯ ವೃದ್ಧಿ ಆಕೈತಿ. ಅಂತಃಕರಣ ದೋಷ ಎಲ್ಲ ಹೋಗ್ತಾವೆ. ಅಂತಃಕರಣ ಪರಿಶುದ್ಧಿ ಆದಾಗ ಇದ್ರಾಗ ಮುಂದುವರಿಯಾಕ. ಅದಕ್ಕೆ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಅಂದ್ರೆ ಇದೆ ನೋಡಿ. ಯಾರಿಗೂ ಕೆಡಕ್ಕೆ ಬಯಸಬೇಡ ನೀವು. ಈ ವ್ರತ ಹಿಡೀರಿ ನೀವು. ಏನು ಇದ ಪೂಜೆ ತದೇವ ಈಶ್ವರ ಪೂಜನಂ. ಬಟ್ಟಿಟ್ಟು ಹೇಳ್ಯಾರ ಇದ ಅಂತ. ಹೌದಿಲ್ಲ? ಹುಡುಕಿದ್ದ ಅಲ್ಲಗಳದಂಗೆ ಹೌದಿಲ್ಲ? ಏನಕ್ಕೇನು ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ ತದೇವ ಬಟ್ಟಿಟ್ಟು ಇದ ಅಂತ. ಇಂಥವನೇ ಈ ಹೆಸರು. ನೀವು
ಉಳ್ಕಿದವ್ರನ್ನೆಲ್ಲ ಅಲ್ಗಲ್ಲಂಗ. ಹೌದಿಲ್ಲ? ಇದೇ ದೇವರ ಪೂಜೆ ಅಂತ. ಅಲ್ಲಂತ ಹೇಳಿದ್ರೆ ಕೆಟ್ಟಾಗೈತೆ ಅಂತ ಇದೇ ಅಂತ ತದೇವ ಅಂತ ಯಾಕೆ ಹೇಳ್ಯಾರ ಅವರು? ಅಷ್ಟ್ರ ಮ್ಯಾಗ ಶಾನ್ಯಾರ ತಿಳ್ಕೊಬೇಕು ಅಂತ. ಅವು ಹೇಳುದಿಲ್ಲ, ಕೆಟ್ಟಾಗಕ್ಕೆ ಹೋಗೋದಿಲ್ಲ. ಯಾಕ್ರಿ? ಬ್ರಾಹ್ಮಣರ ಭಾಷಾ ನೋಡ್ರಿ ನೀವು, ಭಾಳ ಅವ್ರು ಕೆಟ್ಟ ಡೈರೆಕ್ಟ್ ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರು ಇಂಡೈರೆಕ್ಟ್ ಮಾತಾಡ್ತಿರ್ತಾರೆ. ಅವ್ರು ಏನು ಒಮ್ಮಿಗಿಲೆ ಏನು ಉಪಾಯ ಕರ್ರಗಾಗ್ಯಾನಂದ್ರೆ ಸಿಟ್ಟು ಬರ್ತೈತೆ. ಯಾಕೆ? ತೊಳೆದು ಕೆಂಡಾಗ್ಯಾನ ನೋಡಿವ. ಹೌದಿಲ್ಲ? ತೊಳೆದು ಕೆಂಡಾಗ್ಯಾನಂದ್ರೆ ಅವಾಗ ಇದು ಅನಿಸ್ತೈತಿ. ಹೌದಿಲ್ಲ? ಅದಕ್ಕೆ ಒಮ್ಮಿಗಿಲೆ ಹೊಳಿಬೇಕಲ್ಲ, ತೊಳೆದು ಕೆಂಡಾಗ್ಯಾನಂದ್ರೆ ಇದ್ದೇ ಆಗೈತಿದ ಅಂತ. ಬ್ರಾಹ್ಮಣರ ಭಾಷಾ ಭಾಳ ಶಾನ್ಯಾರ ಅವರು. ಅವ್ರು ಪೆಟ್ಟ ಮಾತಾಡ್ತಾರ ಅವ್ರು. ಹೌದಿಲ್ಲ? ಹಂಗೆ ತದೇವ ಈಶ್ವರ ಪೂಜೆ ನಮ್ಮಂತ ಅಂದ್ರೆ ಉಳ್ಕಿದ್ದು ಹಾಲುಗಳ ಸಿಟ್ಟು ಬರ್ತೈತೆ ಅವ್ರಿಗೆ. ಅದನ್ನ ಮಾಡ್ಬಂತಾರಪ್ಪ, ನಮ್ಗೆ ಇದನ್ನ ಮಾಡಬೇಡ ಅಂತಾರಂತ. ಅದಕ್ಕೆ ಅವರು ಭಾಳ ಸೂಕ್ಷ್ಮ ರೀತಿಯಿಂದ ಹೇಳ್ಯಾರ, ತದೇವ ಈಶ್ವರ ಪೂಜೆ ಇದೇ ದೇವರ ಪೂಜೆ ಅಂತ. ಉಳ್ಕಿದೆಲ್ಲ ಹಾಲುಗಳದಂಗೆ ಅವನು ತೆಗೆದು ಹೋಗಿ ಅವನು. ಅದಕ್ಕೆ ಮಳ್ಳಾಗಕ್ಕೆ ಹೋಗಬೇಡ ನೀವು. ಇವ ಜೀವಂತ ಮೂರ್ತಿಗಳನ್ನು ಸಂತೋಷಗೊಳಿಸುವುದು ಈಶ್ವರನ ಪೂಜೆ. ಆ ಕಲ್ಲು ಕಟ್ಟಿಗೆ ಗುಡಿ ಗುಂಡಾರದಾಗ ಅವಕ್ಕೇನು ಸಂತೋಷ? ಅದಕ್ಕೆ ಹರ್ಕತ್ ಏನೈತಿ? ಅವಕ್ಕೆ ಎಡಿ ಹಿಡಿಯೋದು, ಅವಕ್ಕೆ ಅಭಿಷೇಕ ಮಾಡೋದು. ಅವೇನು ಹೇತ್ ಬಂದಿರ್ತಾವನ ಅವು ತೊಳ್ಯಾಕ? ಅವನ್ನ ಯಾಕ್ರಿ? ಸುಮ್ಮಳ ಇದು ವರ್ಷ ರಾಡಿ ಮಾಡ್ಕೊಂಡಿರ್ತಾವನ? ಯಾಕ್ರಿ? ಅವನು ಅಭಿಷೇಕ ಮಾಡಕ್ಕೆ ಹೊಂಟಿ, ಅವಕ್ಕೆ ಹಸದಿರ್ತಾವನ ಅವು. ಅದಕ್ಕೆ ಎಡಿ ಹಿಡಿಯಾಕೆ ಹೊಂಟಿ. ಆ ಹುಡುಗ ಹೆಣದೇವರು ಗಂಡದೇವ್ರು ಕಲ್ಪಿಸ್ಕೊಂಡು ಇಲ್ಲದ ಅವ್ರ ಮಾತು ಕೇಳಿ, ತುಡುಗರ ಮಾತು ಕೇಳಿ ನೀನು ತುಡುಗ ಹಾಕಿ ಹೋಗ ಅಂಥವ್ರ ಬೆನ್ನು ಹತ್ತೇವು. ಕರ್ಮಕಾಂಡ ಎಲ್ಲ ಏನದ? ತುಡುಗರ್ದದ. ಹೌದಿಲ್ಲ? ಅದ್ರಾಗ ಏನು ಹೊರಡಿಲ್ಲ. ಅದ ಸೆಳವಿಗೆ ಹೋಗ್ತೀರಿ ನೀವು. ಮತ್ತು ಅವು ಆಸೆ ಹೆಚ್ಚಿದ್ವು ಅಂದ್ರೆ, ಹೆದರ್ಸಿದ್ವು ಅಂದ್ರೆ, ಹೆದರಿಕೆರ ಏನು ನಿನಗೆ ಅಂಥದ್ದಾಕೈತಿ, ಇಂಥದ್ದು ಕಾದು ಕೂತೈತಿ ನಿನಗೆ. ಭಯ ಹುಟ್ಟ್ಯಾರ ಮಾಡ್ತಿರ್ತಾವೆ ಕೆಲವು. ಅದನ್ನು ತಂದು ಕೊಡ್ತಿರ್ತಾವೆ ಹೆದರಿಕೆ. ಇಂಥ ಆಜ್ಞೆ ಜೀವಿಗಳ ತಲೆಯೊಳಗೆ ಕರ್ಮಕಾಂಡದವರು ಬಿತ್ತೆ ನಿಜವನ್ನ ತಿಳಿಲಂಗೆ ಮಾಡಿಟ್ರಲ್ವ ನೀವು. ಎಂದು ಉದ್ಧಾರ ಆಗ್ಬೇಕು? ಅವಾಗ ಅದನ್ನು ಬಿಡು. ಅದನ್ನು ಕರ್ಮಕಾಂಡ ಎಲ್ಲ ತೂರಿ ಒಗದಾಗನೇ ಜ್ಞಾನಕಾಂಡ. ನೀವು ಅದ್ರಾಗ ಎಳ್ಳಷ್ಟು ಸುಖ ಇಲ್ಲ. ಕರ್ಮಜಾಲದಾಗ ಬಿದ್ದೆ ಅಂದ್ರೆ ಅದರಿಂದ ಪಾರಾಗೋದು ಭಾಳ ಕಠಿಣ ಐತಿ. ಮತ್ತು ಜನ್ಮ ಜನ್ಮ ಅಂತ ತಿರುಗಬೇಕಾಗೈತಿ. ಬಿಡೋಣ್ರಿ. ಸಕಲ ಸಾಧು ಟೈಮ್